सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्ताणं नमो सिद्धाणं नमो हिरियाणं नमो वज्रायाणं नमो लोये सौवसाहूणं एसो पञ्चनमो यारो सौवपावपणासनो मङ्गलाणञ्च सौवेसिं पढमं हवै मङ्गलं पढमं हवै मङ्गलम् छेलाता श्री गौतम गुरु ने वीर प्रभु के वाणी को सूत्र रहे गुरु परंपरा को नमन करू जिन वाणी को चर्चा 53 भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को भाव सदा परिशुद्ध रहे बस आत्म वैभव पाने को। जय बोलो पंच परमेष्टि भगवान की जय। जिनवाणी माता की जय। आचार्य भगवान श्री विद्यासागर महामुनिराज की जय। आचार्य प्रवर श्री समय सागर जी मुनि महाराज की जय। निर्यापकट श्रमण मुनि श्री नियम सागर मुनि महाराज की जय। परम पूज्य मुनि श्री श्री प्रशांत सागर मुनि महाराज की जय। समस्त आचार्य संघ की जय। ಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಇದರಲ್ಲಿ ಜೀವದ ಅಸಾಧಾರಣವಾದಂತಹ 53 ಭಾವಗಳನ್ನು ಕುರಿತು, ಅಂದ್ರೆ ಮುಖ್ಯ ರೂಪದಿಂದ 5 ಭಾವಗಳಿವೆ. ಅವುಗಳ ಉತ್ತರ ಭೇದಗಳೆಲ್ಲ ಸೇರಿ 53 ಆಗ್ತವೆ. ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ, ಹೀಗೆ ಇದರ ಎಲ್ಲ ಭೇದಗಳು ಸೇರಿ 53 ಭೇದಗಳು ಆಗ್ತವೆ. ನಾವು ಇಲ್ಲಿ ತನಕ ಈ ಭಾವಗಳ ಲಕ್ಷಣಗಳು, ಅವುಗಳ ಭೇದಗಳು, ಯಾವ ಗುಣಸ್ಥಾನದಲ್ಲಿ ಎಷ್ಟೆಷ್ಟು ಭಾವಗಳು ಆಗಬಹುದು ಪರ್ಯಾಪ್ತಕ ಅವಸ್ಥೆಯಲ್ಲಿ ಅನ್ನುವಂತಹ ಸಾಮಾನ್ಯ ವಿಷಯವನ್ನ ತಿಳಿತಾ ಬಂದಿದ್ದೇವೆ. ಇನ್ನು ಅದೇ ಕ್ರಮದಲ್ಲಿ ನಿನ್ನೆಗೆ ಸಯೋಗ ಕೇವಲಿ ಅರಿಹಂತ ಭಗವಾನರ ಗುಣಸ್ಥಾನದಲ್ಲಿ ಎಷ್ಟು ಭಾವಗಳು ಆಗಬಹುದು ಅನ್ನುವಂಥ ವಿಷಯವನ್ನ ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡಿ ಆಗಿದೆ. ಇನ್ನು ಮುಂದಿನ ವಿಷಯವನ್ನ ಗ್ರಂಥದ ಅನುಸಾರ ಏನು ಹೇಳ್ತಿದ್ದಾರೆ ಅನ್ನೋದನ್ನು ತಿಳಿಯುವಂತ ಪ್ರಯತ್ನ ಮಾಡುವುದು. 14ನೇ ಗುಣಸ್ಥಾನ ಅಯೋಗ ಕೇವಲಿ ಗುಣಸ್ಥಾನ. ಔಪಶಮಿಕ ಭಾವ 0, ಕ್ಷಾಯಿಕ ಭಾವ 9, ಕ್ಷಾಯೋಪಶಮಿಕ ಇರುವುದಿಲ್ಲ, ಔದಯಿಕ ಭಾವ 2, ಪಾರಿಣಾಮಿಕ ಭಾವ 2, ಒಟ್ಟು 13 ಭಾವಗಳು. ಸಯೋಗ ಕೇವಲಿ ಭಗವಾನರಲ್ಲಿ 14 ಭಾವಗಳಾಗಿತ್ತು. ಆ ವಿಷಯದ ಬಗ್ಗೆ ಚರ್ಚೆ ಆಗಿದೆ. ಇವತ್ತು ಅಯೋಗ ಕೇವಲಿ ಭಗವಾನರ ಗುಣಸ್ಥಾನ. ಅಯೋಗ ಕೇವಲಿ ಅಂದ್ರೆ ಯೋಗರಹಿತವಾದಂತಹ ಕೇವಲಿ ಭಗವಾನರ ಇದಾರಲ್ಲ, ಆ ಅವಸ್ಥೆಯನ್ನ, ಆ ಗುಣಸ್ಥಾನವನ್ನ 14ನೇ ಗುಣಸ್ಥಾನ ಅಂತ ಕರೀತಾರೆ. 14ನೇ ಗುಣಸ್ಥಾನದಲ್ಲಿರುವಂತಹ ಜೀವರು ಪರ್ಯಾಪ್ತಕರಾಗಿರ್ತಾರೆ. ಹಾಗಾಗಿ
ಆ 14ನೇ ಗುಣಸ್ಥಾನದಲ್ಲಿ ಇರುವಂತಹ ಅರಿಹಂತ ಪರಮೇಷ್ಠಿಗಳಲ್ಲಿ ಯಾವ ಯಾವ ಭಾವಗಳ ಆಗಬಹುದು ಅಂತಂದ್ರೆ ಒಂದೊಂದಾಗಿ ನೋಡ್ತಾ ಹೋಗುದು. ಮೊದಲನೇದು ಔಪಶಮಿಕ ಭಾವಗಳು. ಅರಿಹಂತ ಅಯೋಗ ಕೇವಲಿ ಭಗವಾನರಲ್ಲಿ ಒಂದು ಔಪಶಮಿಕ ಭಾವ ಇರುವುದಿಲ್ಲ. ಯಾಕಂದ್ರೆ ಕರ್ಮದ ಉಪಶಮನ ಅಲ್ಲಿ ಅವಶ್ಯಕತೆ ಇರುವುದಿಲ್ಲ. ಘಾತಿ ಕರ್ಮಗಳಂತೂ ನಾಶವಾಗಿನೇ ಹೋಗಿವೆ. ಇನ್ನು ಉಪಶಮನ ಆಗುವಂತ ಮೋಹನೀಯ ಕರ್ಮ ಮೊದಲೇ ಕ್ಷಯ ಆಗಿ ಹೋಗಿದೆ. ಹಾಗಾಗಿ ಒಂದು ಅಲ್ಲಿ ಔಪಶಮಿಕ ಭಾವಗಳಿಲ್ಲ, ಎಲ್ಲ ಕ್ಷಾಯಿಕ ಭಾವಗಳಿರ್ತವೆ. ಇನ್ನು ಕ್ಷಾಯಿಕ ಭಾವಗಳು ಎಷ್ಟಿವೆ 14ನೇ ಗುಣಸ್ಥಾನದಲ್ಲಿ ಅಂತಂದ್ರೆ 9. 4 ಘಾತಿ ಕರ್ಮಗಳ ಕ್ಷಯದಿಂದ ಕ್ಷಾಯಿಕ 9 ಭಾವಗಳು ಪ್ರಕಟ ಆಗಿರ್ತವೆ. ಕ್ಷಾಯಿಕ ಜ್ಞಾನ, ಕ್ಷಾಯಿಕ ದರ್ಶನ, ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ, ಆಮೇಲೆ ಕ್ಷಾಯಿಕ ದಾನ, ಕ್ಷಾಯಿಕ ಲಾಭ, ಕ್ಷಾಯಿಕ ಭೋಗ, ಕ್ಷಾಯಿಕ ಉಪಭೋಗ, ಕ್ಷಾಯಿಕ ವೀರ್ಯ, ಹೀಗೆ 9 ಕ್ಷಾಯಿಕ ಭಾವಗಳು ಅಂದ್ರೆ ಗುಣಗಳು ಅವರಲ್ಲಿ ಪ್ರಾಪ್ತ ಆಗಿರ್ತವೆ. ಅವರು ಕೂಡ ಅರಿಹಂತ ಅವಸ್ಥೆ ಇದೆ, ಆದ್ರೆ ಅಯೋಗಿ ಇದ್ದಾರೆ, ಯೋಗವನ್ನ ತ್ಯಾಗ ಮಾಡಿದ್ದಾರೆ ಅಂತ ತಿಳ್ಕೋಬೇಕು. ಆಮೇಲೆ ಕ್ಷಾಯೋಪಶಮಿಕ ಭಾವಗಳ ಅಪೇಕ್ಷಾದಿಂದ ನೋಡುವುದಾದ್ರೆ ಅರಿಹಂತ ಭಗವಾನರಲ್ಲಿ ಕ್ಷಾಯೋಪಶಮಿಕ ಒಂದು ಭಾವಗಳೇ ಇರುವುದಿಲ್ಲ. ಯಾಕೆಂದ್ರೆ ಯಾವ ಕರ್ಮಗಳನ್ನ ಕ್ಷಯೋಪಶಮ ಮಾಡಬೇಕಾಗಿತ್ತು ಅವುಗಳೆಲ್ಲ ನಷ್ಟವಾಗಿ ಹೋಗಿವೆ. ನಷ್ಟವಾಗಿ ಹೋಗಿವೆ ಅಂತಂದ್ರೆ ಮೋಹನೀಯ ಕ್ಷಯೋಕ್ಷಮ ಆಗಬಹುದಿತ್ತು, ಅದು ನಷ್ಟವಾಗಿದೆ. ಜ್ಞಾನಾವರಣ ಕ್ಷಯೋಕ್ಷಮವಾಗಿ ಮಾಡಬಹುದಿತ್ತು, ಅದು ನಷ್ಟವಾಗಿದೆ. ದರ್ಶನಾವರಣ ನಷ್ಟ ಮಾಡಬಹುದಿತ್ತು, ಅದು ನಾಶವಾಗಿ ಹೋಗಿದೆ. ಆಮೇಲೆ ಅಂತರಾಯ ಕ್ಷಯೋಕ್ಷಮ ಮಾಡಲಿಕ್ಕೆ ಯೋಗ್ಯ ಇತ್ತು, ಅದು ಕೂಡ ಸಂಪೂರ್ಣ ನಾಶ ಆಗಿ ಹೋಗಿದೆ. ಹಾಗಾಗಿ ಇನ್ನು ಕ್ಷಯೋಪಶಮಿಕ ಭಾವಗಳ ಅಲ್ಲಿ ಒಂದೂ ಇರುವುದಿಲ್ಲ ಅರಿಹಂತ ಅವಸ್ಥೆಯಲ್ಲಿ. ಅಯೋಗ ಕೇವಲಿ ಅರಿಹಂತದಲ್ಲಿ ಒಂದು ಕ್ಷಯೋಪಶಮಿಕ ಭಾವ ಇರುವುದಿಲ್ಲ, ಎಲ್ಲ ಕ್ಷಾಯಿಕ ಭಾವಗಳು ಇರ್ತವೆ. ಆಮೇಲೆ ಔದೈಕ ಭಾವಗಳಲ್ಲಿ ಒಟ್ಟು 21 ಪೈಕಿ ಯಾವ್ಯಾವ ಇರ್ತಾವು ಅಂತಂದ್ರೆ, ಗತಿಯಿಂದ ನೋಡುವುದಾದ್ರೆ ಮನುಷ್ಯ ಗತಿ ಒಂದು ಇದೆ. ಅಯೋಗ ಕೇವಲಿ ಅರಿಹಂತ ಭಗವಾನರು ಕೂಡ ಮನುಷ್ಯ ಗತಿಯ ಜೀವರಾಗಿದ್ದಾರೆ. ಅಂತಹ ಪವಿತ್ರವಾದ ಮನುಷ್ಯ ಗತಿಯಲ್ಲೇನೆ ನಾವು ಕೂಡ ಇದ್ದೇವೆ. ಹಾಗಾಗಿ ಮನುಷ್ಯಗತಿ ಅನ್ನೋದು ಅವರಲ್ಲಿ ಅಲ್ಲಿ ಕೂಡ ಉದಯಕ್ಕಿದೆ. ಆಮೇಲೆ ಮೋಹನೀಯ ಕರ್ಮ ಇಲ್ಲದ ಕಾರಣದಿಂದ ಕಷಾಯಗಳು ಇಲ್ಲ, ವೇದಗಳು ಇಲ್ಲ, ಆಮೇಲೆ ಮಿಥ್ಯಾತ್ವವೂ ಇಲ್ಲ, ಮಿಥ್ಯಾದರ್ಶನನೂ ಇರೋದಿಲ್ಲ. ಯಾಕಂದ್ರೆ ಮೋಹನೀಯ ಕರ್ಮ ಸಂಪೂರ್ಣ ನಾಶ ಆಗಿ ಹೋಗಿದೆ. ಇನ್ನು ಕೇವಲ ಜ್ಞಾನಿಗಳಾಗಿರುವುದರಿಂದ ಅಜ್ಞಾನ ಭಾವ ರೂಪದ ಔದೈಕ ಭಾವನೂ ಇಲ್ಲ, ಅಜ್ಞಾನನೂ ಇಲ್ಲ. ಅರಿಹಂತರಲ್ಲಿ ಅಜ್ಞಾನ ಇಲ್ಲ. ಮಹಾಸಂಯಮಿಗಳಾಗಿರುವುದರಿಂದ ಅಸಂಯಮನೂ ಇಲ್ಲ. ಆದರೆ ಇನ್ನೂ ಸಿದ್ಧ ಪರಮಾತ್ಮರಾಗಿಲ್ಲದ ಕಾರಣದಿಂದ, ಶರೀರದ ಒಳಗಡೆ ಇರುವ ಕಾರಣದಿಂದ, ಆಯುಕರ್ಮ ಇನ್ನೂ ಉಳಿದಿರುವುದ ಕಾರಣದಿಂದ, ನಾಮಕರ್ಮ ಇರುವ ಕಾರಣದಿಂದ ಅಸಿದ್ಧತ್ವ ಭಾವ ಇನ್ನೂ ಇದೆ. ಇನ್ನೇನೋ ಒಂದು ಅಂತರ್ಮುಹೂರ್ತ, ಏಕದಮ್ ಚಿಕ್ಕ ಅಂತರ್ಮುಹೂರ್ತವೇ ಬಾಕಿ ಉಳಿದಿದೆ ಅವರದ್ದು ಸಂಸಾರದ್ದು. ಅಂತ ಸಂದರ್ಭದಲ್ಲೂ ಅಸಿದ್ಧತ್ವ ಭಾವ ಇದೆ ಅಂತ ಹೇಳ್ತಿದ್ದಾರೆ. ಎಷ್ಟು ಗಂಭೀರ ವಿಷಯ ಇದೆ ನೋಡ್ಬಹುದಿಲ್ಲ. 14ನೇ ಗುಣಸ್ಥಾನ ಇದೆ ಅಂತಂದ್ರೆ ಅದು 5 ಸ್ವರಗಳನ್ನ ಹೇಳುವಷ್ಟು ಕಾಲದಲ್ಲಿ ಮಾತ್ರ ಮುಗಿದು ಹೋಗುವಂಥದ್ದಿದೆ. ಇನ್ನವರು ಅನಂತ ಕಾಲದವರೆಗೆ ಸಿದ್ಧ ಭಗವಾನರಾಗೇ ಇರುವವರಿದ್ದಾರೆ. ಅಂತಹ ಅವಸ್ಥೆಯನ್ನ ಹೊಂದಿದಂತಹ ಅಯೋಗ ಕೇವಲಿ ಭಗವಾನರಲ್ಲಿಯೂ ಔದೈಕ ಭಾವಿದೆ. ಅದು ಅಸಿದ್ಧತ್ವ, ಸಿದ್ಧರಾಗದೇ ಇರುವುದು, ಸಿದ್ಧರಾಗಿಲ್ಲದ ಕಾರಣ ಅಸಿದ್ಧತ್ವ ಭಾವ ಅಲ್ಲಿಯೂ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಅಲ್ಲಿ ಒಂದೂ ಲೇಷಗಳಿಲ್ಲ, ಯಾಕೆಂದ್ರೆ ಅಲ್ಲಿ ಯೋಗದ್ದು ಕೂಡ ತ್ಯಾಗ ಆಗಿದೆ.
ಲೇಷಗಳು ಕಷಾಯ ಮತ್ತು ಯೋಗಗಳ ಅನುಸಾರವಾಗಿ ಇರುವಂಥದ್ದಿದೆ. ಹಾಗಾಗಿ ಇಲ್ಲಿ 14ನೇ ಗುಣಸ್ಥಾನದಲ್ಲಿ ಒಂದು ಯೋಗ ಇಲ್ಲದ ಕಾರಣ, ಅಯೋಗಿ ಇರುವ ಕಾರಣ ಒಂದು ಲೇಷಗಳಿಲ್ಲ. ಅಂದ್ರೆ 14ನೇ ಗುಣಸ್ಥಾನದಲ್ಲಿ ಕೂಡ 2 ಔದೈಕ ಭಾವಗಳಿರ್ತವೆ. ಒಂದು ಮನುಷ್ಯಗತಿ ರೂಪದ ಗತಿ ಔದೈಕ ಭಾವ, ಇನ್ನೊಂದು ಅಸಿದ್ಧತ್ವ ರೂಪದ ಔದೈಕ ಭಾವ. 2 ಮಾತ್ರ ಇರ್ತವೆ. ಇನ್ನು ಪಾರಿಣಾಮಿಕ ಭಾವದಲ್ಲಿ ಅಭವ್ಯತ್ವ ಅಂತೂ ಇಲ್ಲವೇ ಇಲ್ಲ. ಇನ್ನು ಉಳಿದಂಥ 2 ಅಂತೂ ಇರ್ತಾವೆ. ಜೀವತ್ವ ಇದೆ, ಭವ್ಯತ್ವ ಇದೆ. ಹಾಗಾಗಿ ಇವೆರಡು 9 ಕ್ಷಾಯಿಕ ಭಾವಗಳು, 2 ಔದೈಕ ಭಾವ, 2 ಪಾರಿಣಾಮಿಕ ಭಾವ, ಎಲ್ಲ ಸೇರಿ 13 ಭಾವಗಳು 14ನೇ ಗುಣಸ್ಥಾನವರ್ತಿ ಅರಿಹಂತ ಭಗವಾನರಲ್ಲಿ ಇರಲು ಸಾಧ್ಯ ಇರುತ್ತವೆ. ತಿಳಿದು ಗುಣಸ್ಥಾನಾತೀತ ಸಿದ್ಧ ಭಗವಂತರಲ್ಲಿ ಭಾವಗಳು ಔಪಶಮಿಕ 0, ಕ್ಷಾಯಿಕ 5, ಕ್ಷಾಯೋಪಶಮಿಕ ಮತ್ತು ಔದೈಕ 2 ಇರೋದಿಲ್ಲ, ಪಾರಿಣಾಮಿಕ 1, 6 ಒಟ್ಟು. ಇನ್ನು 14 ಗುಣಸ್ಥಾನಗಳು ಶರೀರ ಸಹಿತ ಜೀವರಿಗೆ ಆದವು ಮುಗಿತಲ್ಲಿಗೆ. ಇನ್ನು ಅದರಿಂದ ಹೊರಗಿರುವವರನ್ನ ಅಂದ್ರೆ ಗುಣಸ್ಥಾನಾತೀತರು, ಗುಣಸ್ಥಾನಗಳಿಂದ ಹೊರಗಿರುವವರನ್ನ ಗುಣಸ್ಥಾನಾತೀತರು ಅಂತ ಕರೀತಾರೆ. ಅಂಥವ್ರು ಯಾರಿದ್ದಾರೆ ಅಂದ್ರೆ ಅವರು ಸಿದ್ಧ ಭಗವಾನರಿದ್ದಾರೆ. ಸಿದ್ಧ ಭಗವಾನರು 14 ಗುಣಸ್ಥಾನದಿಂದ ಭಿನ್ನರಾಗಿದ್ದಾರೆ. ಸಿದ್ಧ ಭಗವಾನರು ಅಂತಂದ್ರೆ ಯಾರು 8 ಕರ್ಮಗಳನ್ನ ನಾಶ ಮಾಡಿದ್ದಾರೋ ಅಂತಹ ಭಗವಾನರನ್ನ, ಕೇವಲಿ ಭಗವಾನರನ್ನ, ಅಶರೀರಿ ಭಗವಾನರನ್ನ ಸಿದ್ಧ ಭಗವಾನರು ಅಂತ ಕರೀತಾರೆ. ಅವರಲ್ಲಿ ಒಂದು ಗುಣಸ್ಥಾನ ಇರೋದಿಲ್ಲ. ಗುಣಸ್ಥಾನಗಳನ್ನ ದಾಟಿದವರು ಗುಣಸ್ಥಾನಾತೀತರು ಅಂತ ಕರೆದಿದ್ದಾರೆ. ಅವರಲ್ಲಿ ಯಾವ್ಯಾವ ಭಾವ ಇರಬಹುದು ಅಂತ ಹೇಳ್ತಾರೆ. ಅವರಲ್ಲಿ ಕೂಡ ಔಪಶಮಿಕದ್ದು ಒಂದು ಭಾವ ಇರಲ್ಲ. ಔಪಶಮಿಕದ್ದು ಒಂದು ಭಾವ ಇರಲ್ಲ. ಯಾಕೆಂದ್ರೆ ಯಾವ ಕರ್ಮನೂ ಇಲ್ಲ. 3ನೇ ಕರ್ಮ ಅಂತೂ ಮೊದಲೇ ಬಿಟ್ಟು ಮ್ಯೂಟ್ ಮಾಡ್ಕೊಡಿ. ಭಾವ ಅಂತೂ ಅಲ್ಲಿ ಒಂದೂ ಇಲ್ಲ. ಇನ್ನು ಕ್ಷಾಯಿಕ ಭಾವಗಳಿದಾವೆ ಅಂತ ಹೇಳಿದ್ದಾರೆ. ಕ್ಷಾಯಿಕ ಭಾವಗಳು ಯಾಕಿವೆ ಅಂತಂದ್ರೆ ಕರ್ಮದ ಕ್ಷಯದಿಂದ ಯಾವ ಭಾವ ಗುಣ ಪ್ರಕಟ ಆಗಿದೆ ಅದು ಕ್ಷಾಯಿಕ ಭಾವ ಅನಿಸ್ಬಿಟ್ಟದೆ, ಅದು ಇರ್ತದೆ. ಅಂಥವು ಯಾವ್ಯಾವ ಇದಾವೆ ಅಲ್ಲಿ ನೋಡ್ರಿ. ಕರ್ಮದ ಕ್ಷಯದ ಕಾರಣದಿಂದ ಕ್ಷಾಯಿಕ ಸಮ್ಯಕ್ತ್ವ ಇದೆ ಸಿದ್ಧ ಭಗವಾನರಲ್ಲಿ. ಆಮೇಲೆ ಕರ್ಮದ ಕ್ಷಯದ ಕಾರಣದಿಂದ ಕ್ಷಾಯಿಕ ಚಾರಿತ್ರನೂ ಇದೆ. ಆಮೇಲೆ ಕರ್ಮದ ಕ್ಷಯದ ಕಾರಣದಿಂದ ಕ್ಷಾಯಿಕ ಜ್ಞಾನನೂ, ಕರ್ಮದ ಕ್ಷಯ ಜ್ಞಾನಾವರಣ ಕರ್ಮದ ಕ್ಷಯದ ಕಾರಣದಿಂದ ಕ್ಷಾಯಿಕ ಜ್ಞಾನ ಇದೆ. ಆಮೇಲೆ ಕ್ಷಾಯಿಕ ದರ್ಶನ ಇದೆ. ಆಮೇಲೆ ಕ್ಷಾಯಿಕ ವೀರ್ಯ ಇದೆ. ಈ 5 ಭಾವಗಳು ಸಿದ್ಧರಲ್ಲಿ ಇರುತ್ತವೆ. ಈ 5 ಭಾವಗಳು ಸಿದ್ಧರಲ್ಲಿ ಇರುತ್ತವೆ ಅಂತ ತಿಳ್ಕೋಬೇಕು. ಆಮೇಲೆ ಮತ್ತೆ ಈ 5ರಲ್ಲಿ 9 ಇಲ್ಲೇನೋ ಇದರಲ್ಲಿ ಎಲ್ಲ ಸಮಾವೇಶ ಆಗಿ ಹೋಗ್ತದೆ. ಕ್ಷಾಯಿಕ ವೀರ್ಯ ಅಂದ್ರೆ ಅಲ್ಲಿ ದಾನ ಲಾಭ ಭೋಗ ಎಲ್ಲಾನು ಸಮಾವೇಶ ಆಗಿರ್ತದೆ. ಮತ್ತೆ 5 ಅಂತಂದ್ರೆ ಅದು 5 ಅಂತಲ್ಲ. ಈ 4 ಕರ್ಮಗಳ ಅಪೇಕ್ಷದಿಂದ ಹೇಳಿದ್ದಾರೆ. ಮೋಹನಿ ಕರ್ಮದಿಂದ 2 ಅಂದ್ರೆ ಒಂದು ದರ್ಶನ ಮೋಹನೀಯ, ಚಾರಿತ್ರ ಮೋಹನೀಯ ಭಿನ್ನವಾಗಿ ತಗೊಂಡಿದ್ದಾರೆ. ಉಳಿದ 3 ಘಾತಿ ಕರ್ಮಗಳಿಂದ ಆ ಕರ್ಮದ ನಾಶದಿಂದ ಏನೇನು ಗುಣ ಬರ್ತದೆ ಅದೊಂದು ಎಲ್ಲ ಸೇರಿ 5 ಕ್ಷಾಯಿಕ ಭಾವಗಳನ್ನ ಹೇಳಿದ್ದಾರೆ. ಇನ್ನು ಸಿದ್ಧ ಭಗವಾನರಲ್ಲಿ 1
ಒಂದು ಕರ್ಮದ ಉದಯ ಇಲ್ಲ. ಸಿದ್ಧ ಭಗವಾನರಿಗೆ ಒಂದು ಕರ್ಮದ ಲವಲೇಶನೂ ಇಲ್ಲ, ಒಂದು ಪರಮಾಣುನೂ ಅವರಲ್ಲಿ ಕರ್ಮ ರೂಪದಿಂದಿಲ್ಲ. ಸಂಪೂರ್ಣ ಜೀವತತ್ವ ಅಥವಾ ಸಂಸಾರದ ಅವಸ್ಥೆ ಸಂಪೂರ್ಣ ಮುಗಿದು ಹೋಗಿದೆ. ಯಾವ ಕರ್ಮಗಳಿಂದಲೂ ಅವರು ಬಂಧಿಸಿಲ್ಲ. ಹಾಗಾಗಿ ಕರ್ಮರಹಿತರು, ಸಂಪೂರ್ಣ ಕರ್ಮರಹಿತರು, 8 ಕರ್ಮಗಳಿಂದ ರಹಿತರು. ಅದಕ್ಕಾಗಿ ಒಂದು ಔದೈಕ ಭಾವ ಇಲ್ಲ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ ಒಂದು ಇದೆ, ಅದು ಜೀವತ್ವ ಇರ್ತದೆ. ಅವರು ಭವ್ಯನೂ ಅಲ್ಲ, ಅಭವ್ಯನೂ ಅಲ್ಲ. ಸಿದ್ಧ ಭಗವಾನರು ಭವ್ಯನೂ ಅಲ್ಲ, ಅಭವ್ಯನೂ ಅಲ್ಲ. ಜೀವಿದ್ದಾರೆ, ಜೀವತ್ವದಿಂದ ಜೀವಿಸ್ತಾ ಇದ್ದಾರೆ. ಹೀಗೆ 5 ಕ್ಷಾಯಿಕ ಭಾವ, 1 ಪಾರಿಣಾಮಿಕ ಭಾವ, 6 ಭಾವಗಳನ್ನ ಅಲ್ಲಿ ಹೇಳಿದ್ದಾರೆ. ತಿಳಿತು ಭಯ್ಯಾಜಿ. ಐದು ಯಾವುದು ಭಯ್ಯಾಜಿ? ಕ್ಷಾಯಿಕ ಚಾರಿತ್ರ, ಕ್ಷಾಯಿಕ ಜ್ಞಾನ, ಕ್ಷಾಯಿಕ ದರ್ಶನ, ಕ್ಷಾಯಿಕ ವೀರ್ಯ. ಮೊದಲನೇದು ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ, ಕ್ಷಾಯಿಕ ಜ್ಞಾನ, ಕ್ಷಾಯಿಕ ದರ್ಶನ, ಕ್ಷಾಯಿಕ ವೀರ್ಯ. ಹೀಗೆ ಗುಣಸ್ಥಾನಗಳ ಅಪೇಕ್ಷದಿಂದ, ಸಾಮಾನ್ಯ ರೂಪದಿಂದ ಈ 53 ಭಾವಗಳು ಯಾವ ಯಾವ ಗುಣಸ್ಥಾನದಲ್ಲಿ ಎಷ್ಟೆಷ್ಟು ಆಗಬಹುದು ಅನ್ನುವಂಥ ವಿಷಯವನ್ನ ಕೊಟ್ಟಿದ್ದಾರೆ ಇದರಲ್ಲಿ. ಎಲ್ಲರಿಗೂ ಅರ್ಥ ಆಗಿದೆ ಅಂದ್ರೆ ಮುಂದೆ ಹೋಗ್ಬಹುದು. ಪರ್ಯಾಪ್ತಕ ಅವಸ್ಥೆಯ ಮಾರ್ಗಣೆಗಳಲ್ಲಿ ಹಾಗೂ ಅವುಗಳ ಗುಣಸ್ಥಾನಗಳಲ್ಲಿ 53 ಭಾವಗಳು. ಮುಂದೆ ಹೋದ್ರಿ. ಈ ಗುಣಸ್ಥಾನಗಳ ಅಪೇಕ್ಷದಿಂದ ಪರ್ಯಾಪ್ತಕ ಜೀವದಲ್ಲಿ ಯಾವ್ಯಾವ ಭಾವಗಳಾಗಬಹುದು ಅನ್ನೋದನ್ನ ಹೇಳಿದ್ರು. ಇನ್ನೇನ್ ಹೇಳ್ತಾರೋ ಅಂತಂದ್ರ ಮಾರ್ಗಣ ಸ್ಥಾನಗಳ ಅಪೇಕ್ಷದಿಂದ ಪರ್ಯಾಪ್ತಕ ಜೀವಗಳಲ್ಲಿ ಆಯಾ ಜೀವಗಳ ಅಪೇಕ್ಷದಿಂದ, ಗುಣಸ್ಥಾನಗಳ ಅಪೇಕ್ಷದಿಂದ ಯಾವ್ಯಾವ ಭಾವಗಳ ಆಗಬಹುದು ಅನ್ನುವಂಥ ವಿಷಯವನ್ನು ಹೇಳ್ತಾರೆ. ಅಂದ್ರೆ ಮಾರ್ಗಣ ಮುಖ್ಯವಾಗಿ ತಗೋತಾರೆ ಇಲ್ಲಿ. ಅಂದ್ರೆ ಗತಿ, ಇಂದ್ರಿಯ, ಕಾಯ ಇವೆಲ್ಲ ನಾವು ನೋಡಿದ್ದೇವಲ್ಲ ಚವಿಷ್ಠಾನದಲ್ಲಿ, ಆ ವಿಷಯಗಳನ್ನ ಅದೇ ರೀತಿನೂ ಇಲ್ಲಿ ತಗೋತಾರೆ. ಅಲ್ಲಿ ಕೂಡ ಹೀಗೆ ಹೇಳಿದ್ರು, ಒಂದೊಂದು ಮಾರ್ಗಣಾದ ಆಧಾರದಿಂದ ಯಾವ್ಯಾವುದು ಏನೇನು ಎಲ್ಲೆಲ್ಲಿ ಆಗ್ಬಹುದು, ಎಷ್ಟೆಷ್ಟು ಗುಣಸ್ಥಾನ ಹೊಂದಬಹುದು ಎಲ್ಲ ನಾವು ಚರ್ಚೆ ಮಾಡಿದೆವು. ಹಾಗೇನೆ ಇಲ್ಲಿಯೂ ಕೂಡ ಭಾವಗಳನ್ನ ಹೇಳ್ತಾರೆ. ಯಾವ ಯಾವ ಗತಿ ಅಥವಾ ಮೊದಲಾದಂತಹ 14 ಮಾರ್ಗಣ ಇದಾವೆ, ಆ ಒಂದೊಂದು ಮಾರ್ಗಣದಲ್ಲಿ ಯಾವ ಯಾವ ಭಾವಗಳು ಎಷ್ಟೆಷ್ಟು ಆಗಬಹುದು ಅನ್ನುವಂತ ಮಾಹಿತಿ ಕೊಡ್ತಾರೆ. ಈ ಹಿಂದೆ ಏನ್ ಹೇಳಿದ್ರು, ಗುಣಸ್ಥಾನಗಳಲ್ಲಿ ಎಷ್ಟೆಷ್ಟು, ಯಾವ ಗುಣಸ್ಥಾನದಲ್ಲಿ ಎಷ್ಟೆಷ್ಟು ಅಲ್ಲಿ ಹೇಳಿದ್ರು. ಯಾವ ಗತಿ ಅದು ಇದು ವಿಶೇಷತೆ ಇರಲಿಲ್ಲ. ಇಲ್ಲಿ ಪ್ರತಿಯೊಂದು ವಿಶೇಷತೆಯ ಆಧಾರದ ಮೇಲೆ ಎಷ್ಟು ಭಾವ ಆಗ್ಬಹುದು ಅಂತ ಹೇಳ್ತಾರೆ. ಅಂದ್ರೆ ಉದಾಹರಣೆ ಗತಿ ಹೇಳ್ತಾರೆ. ಗತಿ ಅಂದ್ರೆ ನಾವು ಮನುಷ್ಯರ ಅಪೇಕ್ಷದಿಂದ, ಆಮೇಲೆ ಇಂದ್ರಿಯಗಳ ಅಪೇಕ್ಷದಿಂದ, ಆಮೇಲೆ ಕಾಯದ ಅಪೇಕ್ಷದಿಂದ, ಯೋಗದ ಅಪೇಕ್ಷದಿಂದ, ಹೀಗೆ ಒಂದೊಂದು ವಿಶೇಷವಾದ ಅವಸ್ಥೆಯಿಂದ ದೃಷ್ಟಿಕೋನದಿಂದ ಯಾವ್ಯಾವ ಭಾವಗಳಾಗಬಹುದು ಜೀವದಲ್ಲಿ ಅಂತ ತಿಳಿಸಿಕೊಡ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಮಾರ್ಗಣಗಳ ಮೂಲಕ ತಿಳಿಸಿಕೊಡ್ತಾರೆ ಭಾವಗಳನ್ನ ಮತ್ತು ಗುಣಸ್ಥಾನಗಳನ್ನ. ಮಾರ್ಗಣಗಳೆಲ್ಲ ಬರ್ತಾವು. ಎಷ್ಟು ಮಾರ್ಗಣ ಇದಾವೆ? ಒಟ್ಟು ಜೀವಸ್ಥಾನಗಳು ಎಷ್ಟಿವೆ? ಜೀವಸ್ಥಾನಗಳು ಜೀವ ಸಮಾಸಗಳು 19. 14 ಮಾರ್ಗಣ
ಯಾವುದೇ ಸಿದ್ಧಾಂತ ನೀವು ಅಭ್ಯಾಸ ಮಾಡಬೇಕು ಅಂತಂದ್ರೆ ಇದು ಬೇಕೇ ಬೇಕು. 14 ಗುಣಸ್ಥಾನ, 24 ಇದ್ರ ಬಗ್ಗೆ ಸ್ವಲ್ಪ ಆದ್ರೂ ನಮಗೆ ಗೊತ್ತಿರಲೇಬೇಕು. ಇಲ್ಲ ಅಂದ್ರೆ ಎಲ್ಲ ವಿಷಯ ಕನ್ಫ್ಯೂಷನ್ ಆಗಿ ಉಳಿತದೆ. ಮಾರ್ಗಣದಲ್ಲಿ ಮೊದಲನೇ ಮಾರ್ಗಣ ಯಾವುದು? ಗತಿ ಮಾರ್ಗಣ. ಗತಿ ಮಾರ್ಗಣ. ವೆರಿ ಗುಡ್. ಮುಂದುವರಿ. ಗತಿ ಮಾರ್ಗಣೆಯಲ್ಲಿ ಭಾವಗಳು. ಹ್ಮ್ ನರಕಗತಿ ಸಾಮಾನ್ಯ ಪರ್ಯಾಪ್ತಕ. ಔಪಶಮಿಕ 1, ಕ್ಷಾಯಿಕ 1, ಕ್ಷಾಯೋಪಶಮಿಕ 15, ಔದೈಕ 23, ಪಾರಿಣಾಮಿಕ 3. ಒಟ್ಟು 33 ಭಾವಗಳು. ಎಲ್ಲ ಕೂಡಿಸ್ರಿ 33ಕ್ಕಿಂತ ಹೆಚ್ಚಾಗುತ್ತೆ. ಗತಿ ಮಾರ್ಗಣದಲ್ಲಿ ಭಾವಗಳನ್ನ ಹೇಳ್ತಾರೆ. ಇವಾಗ ನೋಡ್ರಿ, ಒಂದೊಂದು ಮಾರ್ಗಣದಲ್ಲಿ ಇಲ್ಲಿ ಏನು ವಿಶೇಷತೆ ಏನಿದೆ ಅಂದ್ರೆ ಇಲ್ಲಿ ಮಾರ್ಗಣದಲ್ಲಿ ಭಾವಗಳನ್ನು ಹೇಳ್ತಾರೆ, ಆಮೇಲೆ ಗುಣಸ್ಥಾನಗಳನ್ನು ಜೊತೆಗೆ ತೆಗೆದುಕೊಂಡು ಹೇಳ್ತಾರೆ. ಇದೊಂದು ವಿಶೇಷತೆ ಇದೆ. ಮ್ಯೂಟ್ ಮಾಡ್ಕೊಳ್ಳಿ. ಮಾರ್ಗಣದಲ್ಲಿ ಗತಿ ಮಾರ್ಗಣದ ಮೂಲಕ ಆ ಜೀವದ ಭಾವಗಳನ್ನು ಮತ್ತು ಗುಣಸ್ಥಾನಗಳ ರೂಪದಿಂದಲೂ ಭಾವಗಳನ್ನು ಆ ಗತಿಯಲ್ಲಿ ಹೇಳುತ್ತಾರೆ. ಮತ್ತೆ ಇದು ಕೂಡ ಪರ್ಯಾಪ್ತಕ ಜೀವರ ಅಪೇಕ್ಷಾದಿಂದ ಇರದು. ಯಾವ ಜೀವ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಂಡಿದೆಯೋ ಆ ಜೀವರುಗಳನ್ನು ಪರ್ಯಾಪ್ತಕ ಜೀವರು ಅಂತ ಕರೀತಾರೆ. ಪರ್ಯಾಪ್ತಿಗಳು 6 ಇವೆ. ಆಹಾರ ಪರ್ಯಾಪ್ತಿ, ಶರೀರ ಪರ್ಯಾಪ್ತಿ, ಇಂದ್ರಿಯ ಪರ್ಯಾಪ್ತಿ, ಶ್ವಾಸೋಚ್ಛ್ವಾಸ ಪರ್ಯಾಪ್ತಿ, ಭಾಷಾ ಪರ್ಯಾಪ್ತಿ, ಮನ ಪರ್ಯಾಪ್ತಿ. ಹೀಗೆ 6 ಪರ್ಯಾಪ್ತಿಗಳಿವೆ. ಯಾವುದು ಪರ್ಯಾಪ್ತಕ ಅನ್ನಿಸ್ಕೊಳ್ಬೇಕು ಅಂತಂದ್ರೆ ಆ ಎಷ್ಟು ಸಾಮರ್ಥ್ಯವನ್ನ ಹೊಂದಿ ಅದು ಜನ್ಮ ತಾಳ್ತಾ ಇದೆ ಅಷ್ಟು ಪರ್ಯಾಪ್ತಿಗಳನ್ನ ಅದು ಹೊಂದಿರಬೇಕು. ಅದು ಪರ್ಯಾಪ್ತಕ ಅಂತ ಅನ್ನಿಸ್ಕೊಳ್ತದೆ. ಈಗ ನಮಗಿಲ್ಲಿರೋದು ಗತಿ ಮಾರ್ಗಣದಿಂದ ಶುರು ಮಾಡೋದಿದೆ. ಗತಿ ಮಾರ್ಗಣದಲ್ಲಿ 4 ಗತಿಗಳನ್ನ ಹೇಳಿದ್ದಾರೆ. ನರಕ ಗತಿ ಮಾರ್ಗಣ, ತಿರ್ಯಂಚ ಗತಿ ಮಾರ್ಗಣ, ಮನುಷ್ಯ ಗತಿ ಮಾರ್ಗಣ, ದೇವಗತಿ ಮಾರ್ಗಣ. ಅದರಲ್ಲಿ ಈಗ ಮೊದಲನೇದು ನರಕಗತಿ ಮಾರ್ಗಣ. ಅದು ಕೂಡ ಸಾಮಾನ್ಯ ಅಪೇಕ್ಷಾದಿಂದ ನರಕಗತಿಯಲ್ಲಿ ಏನೇನಾಗಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ನರಕಗತಿಯಲ್ಲಿ ಜನ್ಮ ತಾಳಿದ ಮೇಲೆ, ನರಕಗತಿಯಲ್ಲಿ ಜನ್ಮ ತಾಳಿದ ಮೇಲೆ ಜೀವದಲ್ಲಿ ಯಾವ ಭಾವಗಳು ಇರಲು ಸಾಧ್ಯ? ನೋಡ್ರಿ, PhD ನಮ್ದು ಎಲ್ಲೆಲ್ಲಿಗೂ ಓದು ಹೋಗಿದೆ. ನಮ್ಮ ಮನುಷ್ಯರದೇ ಎಲ್ಲೆಲ್ಲಿ ಏನಿದೆ, ಶರೀರದಲ್ಲಿ ಯಾವ ರೋಗ ಬಂದಿದೆ ಅಂತ MRI ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗ್ತಿಲ್ಲ ಇವತ್ತು. ಅಂಥದ್ರಲ್ಲಿ ನಾವು ನಮ್ಮ ಹಿಂದಿನ ಆಚಾರ್ಯ ಭಗವಂತರುಗಳು ಏನೆಲ್ಲ PhD ಮಾಡಿಟ್ಟಿದ್ದಾರೆ ನೋಡ್ರಿ. ನರಕದಲ್ಲಿ ಹುಟ್ಟಿದ ಮೇಲೆ ಯಾವ ಭಾವ ಇರ್ತದೆ ಅನ್ನೋದನ್ನು ಕೂಡ ಆಕ್ಯುರೇಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ವೆರೈಟಿ ಔಪಶಮಿಕ ಭಾವ. ನರಕದಲ್ಲಿ ಔಪಶಮಿಕ ಭಾವ ಎಷ್ಟು ಇರಬಹುದು? ಒಂದೇ ಇರಲಿಕ್ಕೆ ಸಾಧ್ಯ. ಯಾವುದಿರಬಹುದು ಔಪಶಮಿಕದಲ್ಲಿ? ಔಪಶಮಿಕ ಸಮ್ಯಕ್ತ್ವ. ಅದು ಪ್ರಥಮೋಪಶಮ ಸಮ್ಯಕ್ತ್ವ ಆಗಲಿಕ್ಕೆ ಸಾಧ್ಯ ಇದೆ. ಅದು ಒಂದು ಸಾಧ್ಯ ಇದೆ. ಔಪಶಮಿಕ ಚಾರಿತ್ರ ಆಗಬಹುದೇನಲ್ಲಿ? ಇಲ್ಲ. ಇನ್ನು ಇದು ಕೂಡ ಎಲ್ಲ ಚರ್ಚಾತ್ಮಕವಾಗಿ ಬರ್ತದೆ. ನೀವು ಉತ್ತರ ಕೊಡ್ಬೇಕು, ತಿಳಿತು? ಯಾಕಂದ್ರೆ ಇದೆಲ್ಲ ಹಿಂದೆ ಆಗಿ ಹೋದ ವಿಷಯ ಇದೆ, ಪುನಃ ಮತ್ತೊಮ್ಮೆ ರಿಪೀಟ್ ಮಾಡಿದಂತ ಆಗ್ತದೆ. ಅಂದ್ರೆ ಈ ಗ್ರಂಥದಲ್ಲಿ ಅಲ್ಲ, ಚೌವಿಷ್ಠಾನದಲ್ಲಿ ಆಗಿದೆ. ನರಕದಲ್ಲಿ ಇರುವಂತಹ ಜೀವರಲ್ಲಿ ಔಪಶಮಿಕ ಸಮ್ಯಕ್ತ್ವ ಅಂದ್ರೆ ಪ್ರಥಮೋಪಶಮ ಸಮ್ಯಕ್ತ್ವ ಒಂದು ಇರಲಿಕ್ಕೆ ಸಾಧ್ಯ. ಆದ್ರಿಂದ ಅದು ಒಂದು ಭಾವ ಇದೆ. ಆಮೇಲೆ ಕ್ಷಾಯಿಕ ಭಾವದಲ್ಲಿ ಕೂಡ ಒಂದು ಕ್ಷಾಯಿಕ ಭಾವ ಇರಬಹುದು. ಯಾವುದು ಇರಬಹುದು? ಸಮ್ಯಕ್ತ್ವ. ಕ್ಷಾಯಿಕ ಸಮ್ಯಕ್ತ್ವ ನರಕದಲ್ಲಿ ಇರಬಹುದು. ಇನ್ನು ಒಂದು ಪ್ರಶ್ನೆ ಬರುತ್ತೆ,
ನರಕದಲ್ಲಿ ಔಪಶಮಿಕ ಸಮ್ಯಕ್ತ್ವ ಇದೆ ಅಂತಂದ್ರೆ ಯಾವ ನರಕದಲ್ಲಿ ಇರಬಹುದು? ನರಕಗಳೇ ಒಂದನೆಯದ್ದು ಒಂದರಿಂದ ಮೂರನೇದವರೆಗೂ ಔಪಶಮಿಕ ಸಮ್ಯಕ್ತ್ವ ಇರಬಹುದು. 1ರಿಂದ ಮೂರು 3 ತನಕ ಔಪಶಮಿಕ ಇರಬಹುದು. ಮುಂದಿನವರಿಗೆ ಸಮ್ಯಕ್ತ್ವ ಆಗುದಿಲ್ಲ ಅನ್ನಂಗೆ. ಆಗತ್ತೆ, ಕೊನೆವರೆಗೂ 7ನೇ ನರಕದವರೆಗೂ ಕೂಡ ಆಗಬಹುದು. ಅದನ್ನೇ ಹೇಳಿದ್ರಲ್ಲ, ಇಲ್ಲಿ 3ನೇ ತನಕ 1ರಿಂದ 7ರವರೆಗೂ ಆಗಬಹುದು. ಹೌದು, 3 ಅಂತ ಯಾಕೆ ಹೇಳ್ತಾರೆ? ಔಪಶಮಿಕ ಸಮ್ಯಕ್ತ್ವ ನರಕದಲ್ಲಿ ಹುಟ್ಟಿದ ಜೀವರಿಗೆ 7ನೇ ನರಕದಲ್ಲಿ ಇರುವವರಿಗೂ ಔಪಶಮಿಕ ಸಮ್ಯಕ್ತ್ವ ಆಗಲು ಸಾಧ್ಯ. ನೆನಪಿಟ್ಟುಕೊಳ್ಳಿ ಎಲ್ಲರೂ. ನರಕದಲ್ಲಿಯೂ ಕೂಡ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಏನೂ ಅಡಚಣೆ ಇಲ್ಲ ಅಂತಂದ ಮೇಲೆ ಮನುಷ್ಯಗತಿಯಲ್ಲಿ ಏನ್ ಅಡಚಣೆ ಇರ್ತದೆ? ಏನಾದ್ರೂ ಅಡಚಣೆ ಇದೆಯೇನೋ? ಇಲ್ಲ. ನರಕಿಗಳಿಗೆ ಹೋಲಿಸಿದ್ರೆ ನಾವು ಸುಖಿ ಇದೇವೋ ದುಃಖಿ ಇದೇವೋ? ಸುಖಿ ಇದ್ದೇವೆ, ಭರ್ಪೂರ್ ಸುಖಿ ಇದ್ದೇವೆ. ಹಾಗಾಗಿ ನರಕಿ ಜೀವಿಗಳು 7ನೇ ನರಕದ ಜೀವಿಗೂ ಕೂಡ ಸಮ್ಯಕ್ತ್ವ ಆಗ್ಬಹುದು. ಅಲ್ಲಿ ಹೆಂಗಿದೆ ಗೊತ್ತಾ ವಾತಾವರಣ? ಮುಂದೆ ಒಂದು ಸೂರ್ಯನನ್ನೇ ಬ್ಯಾಟ್ರಿ ಮಾಡ್ಕೊಂಡು ಹಿಡಿದ್ರು ಕೂಡ 10 ಅಡಿ ಬೆಳಕು ಬೀಳೋದಿಲ್ಲ, ಅಷ್ಟ ಅಂಧಕಾರ ಇದೆ. ಸೂರ್ಯನನ್ನೇ ಬ್ಯಾಟ್ರಿ ಮಾಡ್ಕೊಂಡು ಹಿಡ್ಕೊಂಡ್ರು ಬೆಳಕು ಮುಂದೆ ತನಕ ಹೋಗೋದಿಲ್ಲ, ಅಷ್ಟು ಗಾಢ ಅಂಧಕಾರ ಇದೆ. ಅಂಥ ಅಂಧಕಾರದಲ್ಲಿ ಸಾಗರೋಪಮ 33 ಸಾಗರೋಪಮ ಕಲಿತದೆ ಜೀವ. ಎಷ್ಟು ಭಯಭೀತ ಆಗಿರ್ತದೆ ನೋಡಿ ಅದು. ಕತ್ಲೇನಲ್ಲಿ ಇದ್ರೆ ಭಯಭೀತ ಆಗದಿಲ್ಲ ಜೀವ. ಅದು ಕೂಡ ಹಿಂದೆ ಬಂದವರು ಹೊಡಿತಾರೆ, ಮುಂದೆ ಯಾರನ್ನು ಹೊಡಿತಾರೆ ಗೊತ್ತಾಗೋದಿಲ್ಲ. ಮತ್ತೆ ಶರೀರ ತಪ್ಪಿಸ್ಕೊಳ್ಳಿಕ್ಕೆ ಚಿಕ್ಕದು ಇರೋದಿಲ್ಲ, 500 ಧನುಷ್ಯ ಇರ್ತದೆ. ಇಂತಹ ಪರಿಸ್ಥಿತಿ ಇದೆ ಅಲ್ಲಿ. ಅಂಥದಲ್ಲಿಯೂ ಕೂಡ ಸಮ್ಯಕ್ತ್ವ ಆಗಲಿಕ್ಕೆ ಸಾಧ್ಯ ಇದೆ, ಆಗ್ತದೆ ಅಂತ ಹೇಳಿದ್ದಾರೆ. ಆಮೇಲೆ ಅಂದ್ರೆ ಔಪಶಮಿಕ ಭಾವ ಒಂದು ಯಾವುದಿರ್ತದೆ ಅಂತ ಹೇಳ್ಬೇಕು? ಪ್ರಥಮೋಪಶಮ ಸಮ್ಯಕ್ತ್ವ ರೂಪದ ಭಾವ ಔಪಶಮಿಕ ಭಾವ ಇರ್ತದೆ, ಆಗ್ಲಿಕ್ಕೆ ಸಾಧ್ಯತೆ. ಕ್ಷಾಯಿಕ ಭಾವದಲ್ಲಿ ಕೂಡ ಒಂದು ಭಾವ ಇದೆ. ಕ್ಷಾಯಿಕ ಭಾವದಲ್ಲಿ 9 ಭೇದಗಳ ಪೈಕಿ ಒಂದು ಭಾವ ನರಕದಲ್ಲಿಯೂ ಇದೆ. ಯಾವುದಿದೆ? ಸಮ್ಯಕ್ತ್ವ. ಕ್ಷಾಯಿಕ ಸಮ್ಯಕ್ತ್ವ. ಇದು ಎಷ್ಟು ನರಕದವರೆಗೆ ಇರ್ತದೆ? 1ನೇ ನರಕದ. ಕೇವಲ 1ನೇ ನರಕ. ಯಾವ ಜೀವ ಕ್ಷಾಯಿಕ ಸಮ್ಯಕ್ತ್ವವನ್ನ ಇಲ್ಲಿ ಪ್ರಾಪ್ತ ಮಾಡಿಕೊಂಡಿದೆ ಮನುಷ್ಯರಲ್ಲಿ, ಮೊದಲೇ ಅದಕ್ಕೆ ಸಮ್ಯಕ್ ದೃಷ್ಟಿ ಆಗೋಕ್ಕಿಂತ ಮುಂಚೆ ನರಕಾಯು ಕಟ್ಕೊಂಡಿತ್ತು ಅಂತಂದ್ರೆ ಅದು ನರಕಕ್ಕೆ ಹೋಗೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ನರಕಕ್ಕೆ ಹೋಗುದನ್ನ ತಪ್ಪಿಸ್ಲಿಕ್ಕೆ ಆಗದೆ ಇದ್ರು ಕೂಡ ಅದಕ್ಕೇನು ಹೆಚ್ಚಿನ ನರಕದ ಆಯು ಇತ್ತಲ್ಲ, ಅಷ್ಟೆಲ್ಲ ದೀರ್ಘಕಾಲದವರೆಗೆ ಇರುವ ಅವಶ್ಯಕತೆ ಅದಕ್ಕೆ ಉಳಿಯೋದಿಲ್ಲ. ನರಕದ ಆಯುವಿನ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬರ್ತದೆ. ಅದಕ್ಕಾಗಿ ಕ್ಷಾಯಿಕ ಸಮ್ಯಕ್ತ್ವ ಪ್ರಾಪ್ತ ಮಾಡ್ಕೊಂಡ್ಮೇಲೆ 1ನೇ ನರಕದಕ್ಕಿಂತ ಕೆಳಗಡೆ ಜೀವ ಹೋಗೋದಿಲ್ಲ. ಹೆಚ್ಚಂದ್ರೆ 1ನೇ ನರಕದ ದುಃಖವನ್ನ ಭೋಗಿಸ್ತದೆ. ಯಾವುದು? ಕ್ಷಾಯಿಕ ಸಮ್ಯಕ್ತ್ವ ಹೊಂದಿ ನರಕದ ದುಃಖವನ್ನ ಜೀವ. ಅಂದ್ರೆ ಅದು ಒಂದು ಭಾವ ಆಯ್ತು. ಇನ್ ಮತ್ತೆ ಬೇರೆ ಯಾವ್ದು ಕ್ಷಾಯಿಕ ಭಾವ ಇದಾವೇನಲ್ಲಿ? ಇಲ್ಲ ಇಲ್ಲ ಇಲ್ಲ. ಕ್ಷಾಯೋಪಶಮಿಕ ಬರುತ್ತೆ. ಅಸಂಖ್ಯ ಪಂಚೇಂದ್ರಿಯ ಕೂಡ 1ನೇ ನರಕಕ್ಕೆ ಮಾತ್ರ ಹೋಗೋದಲ್ಲ. ಇನ್ನು ಕ್ಷಾಯೋಪಶಮಿಕ ಭಾವಗಳು ನರಕಗತಿಯಲ್ಲಿ ಕ್ಷಾಯೋಪಶಮಿಕ ಭಾವಗಳು ಇದಾವೆ. ಯಾವ್ಯಾವ ಇರಲಿಕ್ಕೆ ಸಾಧ್ಯ ಇದೆ ನೋಡ್ತಾ ಹೋಗ್ರಿ, ಗೊತ್ತಾಗುತ್ತೆ. ನರಕದಲ್ಲಿ ಜ್ಞಾನಿಗಳಿದ್ದಾರೆ, ನೋಡ್ತಾ ಹೋಗ್ರಿ ಗೊತ್ತಾಗ್ತದೆ. ಚರ್ಚೆ ಮಾಡ್ತಾ ಹೋದಂತೆ ಓದುದಾದ್ರೆ ಓದ್ರಿ ಅಂತಾರೆ. 3 ಜ್ಞಾನ ಮನಪರ್ಯಾಯ ಬಿಟ್ಟು, 3 ಅಜ್ಞಾನ, 3 ದರ್ಶನ, 5 ಲಬ್ಧಿ, 1 ಸಮ್ಯಕ್ತ್ವ, ಚಾರಿತ್ರ ಮತ್ತು ಸಂಯಮ ಇರುವುದಿಲ್ಲ. ಎಲ್ಲ ಕೂಡಿಸಿದ್ರೆ ಎಷ್ಟದು? 3, 3, 6, 3, 9, 10, 14, 15.
15 ಆಯ್ತು. ಕ್ಷಾಯೋಪಶಮಿಕ ಭಾವಗಳು ನರಕಗತಿಯಲ್ಲಿ 15 ಆಗಬಹುದು. 15 ಭಾವಗಳು ಯಾವ್ಯಾವ ಆಗಬಹುದು ಕ್ಷಾಯೋಪಶಮಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ, ಮೊದಲನೇದು ಕ್ಷಾಯೋಪಶಮಿಕದ ಭಾವ ಯಾವುದು ಹೇಳಿದ್ದಾರೆ? ಜ್ಞಾನ. ನರಕದಲ್ಲಿ ಸಮ್ಯಕ್ ದೃಷ್ಟಿ ಜೀವಿ ಇದಾರಲ್ಲ, ಸಮ್ಯಕ್ ದೃಷ್ಟಿಗಳ ಅಪೇಕ್ಷಾದಿಂದ 3 ಸುಜ್ಞಾನಗಳಾಗಬಹುದು. ಮತಿ ಜ್ಞಾನ, ಕ್ಷುತ ಜ್ಞಾನ, ಅವಧಿ ಜ್ಞಾನ. ಈ 3 ಜ್ಞಾನಗಳು ನರಕದಲ್ಲಿ ಕಂಡು ಬರಬಹುದು. ಯಾವ ಜೀವರಿಗೆ? ಸಮ್ಯಕ್ ದೃಷ್ಟಿ ಜೀವರಿಗೆ. ಆ ಅಪೇಕ್ಷಾದಿಂದ 3 ಜ್ಞಾನಗಳನ್ನು ಹೇಳಿದ್ದಾರೆ. ಆಮೇಲೆ ಮನ ಪರಿಜ್ಞಾನ ಆಗುವುದಿಲ್ಲ, ಯಾಕಂದ್ರೆ ಕ್ಷಾಯೋಪಶಮಿಕದಲ್ಲಿ ಅದು ಒಂದಿದೆ. ಹಾಗಾಗಿ ಮನ ಪರಿಜ್ಞಾನ ನರಕದಲ್ಲಿ ಇರುವುದಿಲ್ಲ, ಆಗುವುದಿಲ್ಲ, ಯಾರಿಗೂ ಆಗುವುದಿಲ್ಲ. ಮತಿ, ಶುದ್ಧ, ಅವಧಿ 3 ಆಗಲಿಕ್ಕೆ ಸಾಧ್ಯತೆ ಜ್ಞಾನದಲ್ಲಿ. ಇನ್ನು ಅಜ್ಞಾನಗಳು ಎಷ್ಟು ಇರಬಹುದು ಅಂತಂದ್ರೆ 3 ಅಜ್ಞಾನಗಳು ಇರಬಹುದು. ಮಿಥ್ಯಾದೃಷ್ಟಿಗಳ ಅಪೇಕ್ಷಾದಿಂದ ಮಿಥ್ಯಾದೃಷ್ಟಿ ಜೀವಿಗಳಲ್ಲಿ, ನರಕಿಗಳಲ್ಲಿ ಕುಮತಿ ಅಜ್ಞಾನ, ಕುಶುದ್ಧ ಅಜ್ಞಾನ, ಕು ಅವಧಿ ಅಜ್ಞಾನ. ಈ 3 ಅಜ್ಞಾನಗಳು ನರಕದಲ್ಲಿ ಆಗಲು ಸಾಧ್ಯ. ಆಮೇಲೆ ದರ್ಶನಗಳು ಕೂಡ ಕ್ಷಾಯೋಪಶಮಿಕ ದರ್ಶನಗಳು 3 ಇವೆ. ನರಕಗತಿಯಲ್ಲಿ 3 ದರ್ಶನಗಳು ಆಗಲು ಸಾಧ್ಯ ಇದೆ. ಚಕ್ಷು ದರ್ಶನ, ಅಲ್ಲಿಯೂ ಕೂಡ ಜೀವ ಸಂಜ್ಞಿ ಪಂಚೇಂದ್ರಿಯ ಇರ್ತದೆ. ನರಕಿ ಜೀವ ಅಲ್ಲಿ ನಪುಂಸಕಿರ್ತದೆ. ಹಾಗಾಗಿ ಸಂಜ್ಞಿ ಪಂಚೇಂದ್ರಿಯ ಜೀವದಲ್ಲಿ ಚಕ್ಷು ದರ್ಶನ ಇದೆ, ಮತ್ತು ಉಳಿದ ಇಂದ್ರಿಯಗಳು ಮನಸ್ಸು ಇದೆ. ಹಾಗಾಗಿ ಆ ಚಕ್ಷು ದರ್ಶನವೂ ಇದೆ. ಅವಧಿ ಜ್ಞಾನವೂ ಇರುವುದರಿಂದ ಅವಧಿ ದರ್ಶನವೂ ಇದೆ. ಹೀಗೆ 3 ದರ್ಶನಗಳು ಕೂಡ ನರಕದಲ್ಲಿ, ನರಕಗತಿಯ ಜೀವದಲ್ಲಿ ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. ಇನ್ನು ಕ್ಷಾಯೋಪಶಮಿಕ ಲಬ್ಧಿಗಳು ಎಷ್ಟಿವೆ ಅಂತಂದ್ರೆ 5 ಲಬ್ಧಿಗಳಿವೆ. ಲಬ್ಧಿ ರೂಪದಲ್ಲಿ 5 ಲಬ್ಧಿಗಳಿವೆ. ಹಾಗಾಗಿ ನರಕದಲ್ಲಿ ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ ಈ 5 ಲಬ್ಧಿಗಳು ಇವೆ. ದಾನ ಲಾಭ ಅಂದ್ರೆ ಏನಂತ ಮಾಡ್ತಿದ್ರು ಭಕ್ತಿಗಳಲ್ಲಿ? ಕ್ಷಾಯೋಪಶಮಿಕ ದಾನ ಏನಾದ್ರೂ ಕೊಡ್ತವೆ, ಏನಾದ್ರೂ ತಗೊಳ್ತವೆ. ನಾವು ಇನ್ನೊಬ್ರಿಗೆ ಒಂದು ಹೊಡೆತ ಕೊಡ್ಬೇಕಂದ್ರೂ ಕ್ಷಾಯೋಪಶಮಿಕ ದಾನದಲ್ಲೇ ಬರ್ತದೆ ಅಂತ ತಿಳ್ಕೋಬಹುದು. ನಮ್ಮಿಂದ ಏನಾದ್ರೂ ಹೋಗ್ತಾ ಇದೆ ಅಂದ್ರೆ ಅದು ದಾನ, ನಮಗೆ ಏನಾದ್ರೂ ಸಿಗ್ತಾ ಇದೆ ಅಂದ್ರೆ ಅದು ಲಾಭ. ಲಾಭ ಕೊಡ್ತಾದ್ರೂ ಲಾಭ ಅಂತಾನೆ. ಏನಾದ್ರೂ ಸರಿ, ಏನಾದ್ರೂ ಸರಿ, ನಮಗೆ ಏನಾದ್ರೂ ಸಿಗ್ತಾ ಇದೆ. ನೋಡಿ, ನರಕದಲ್ಲಿ ಶುಭ ಅಂತೂ ಇಲ್ಲವೇ ಇಲ್ಲ. ಶುಭದ ಒಂದು ಕರ್ಮ ಉದಯಕ್ಕಿಲ್ಲ, ಶುಭದ ಭಾವನೂ ಇಲ್ಲ. ಅಂತಂದ್ಮೇಲೆ ನರಕದಲ್ಲಿ ಎಂಥ ಕ್ಷಾಯಿಕ ಲಬ್ಧಿ? ಅಂತರಾಯ ಕರ್ಮದ ಪಂಚೇಂದ್ರಿಯ ಜೀವ ಇದೆ ಅಂತಂದ್ರೆ, ಸಂಜ್ಞಿ ಪಂಚೇಂದ್ರಿಯ ಜೀವಕ್ಕೆ ಅಂತರಾಯ ಕರ್ಮದಲ್ಲಿ ಇವು ಕ್ಷಯೋಕ್ಷಮ ಇದ್ದೇ ಇರ್ತಾವ. ಒಂದಿದೆ ಒಂದಿಲ್ಲ, ಹಿಂಗಾಗುದಿಲ್ಲ. ಅದಕ್ಕೆ ತಿಳ್ತ್ರಿ? ಅವು ಏನು ಮಾಡ್ಕೋತಾವು, ಏನು ದಾನ ಅಂದ್ರೆ ನಾವು ಇಲ್ಲೇನು ಪಾತ್ರ ದಾನ ಅದು ಕೊಡ್ತೇವಲ್ಲ, ಈ ರೀತಿ ಅಲ್ಲ. ದಾನ ಅಂದ್ರೆ ದಾನ ಕೊಡುವಂತ ಸಾಮರ್ಥ್ಯ ಇದೆ. ಇಂದ್ರಿಯಗಳಿದಾವೆ ಅಂದ್ರೆ ಆ ಸಾಮರ್ಥ್ಯ ಅಂತೂ ಇದೆ, ಲಾಭನೂ ಇದೆ, ಭೋಗನೂ ಇದೆ. ಅದು ಯಾವ್ದಾದ್ರೂ ಆಗಿರ್ಲಿ, ಭೋಗ ಇದೆ, ಉಪಭೋಗನೂ ಇದೆ. ಅಂದ್ರೆ ಅಲ್ಲಿ ಏನು ಅಪವಿತ್ರ ವಸ್ತುಗಳದ್ದೇ ಭೋಗ ಇದೆ, ಅಪವಿತ್ರ ವಸ್ತುಗಳದ್ದೇ ಉಪಭೋಗ ಇದೆ, ಅಪವಿತ್ರ ವಸ್ತುಗಳದ್ದೇ ದಾನ, ಲಾಭ. ಅವ್ರ ಶಾರೀರಿಕ ಬಲ ಕೂಡ ಹಂಗೆ ಇದೆ, ಆ ರೀತಿ ಇದ್ದೇ ಇರ್ತದೆ. ಇಲ್ಲಿ ಏನೂ ಆಗಿಲ್ಲ ಅಂತಂದ್ರೂ ಲಾಭದಲ್ಲಿ ಅಪವಿತ್ರ ಶರೀರದ ಲಾಭ ಆಗಿದೆ. ತಿಳಿದ್ರಿ? ಮತ್ತವು ಏನೋ ಒಂದು ಮಾಡ್ತಾ ಇದಾವಂತಂದ್ರ ಅದು ಅಂತರಾಯ ಕರ್ಮದ ಕ್ಷೋಕ್ಷಮ ಇದ್ದಾಗಲೇನೆ ಮಾಡ್ತಿದ್ದಾವ. ಮೊದಲೇ ಮತ್ತೆ ಪಂಚೇಂದ್ರಿಯ ಆಗ್ಬೇಕಂದ್ರೇನೆ, 5 ಇಂದ್ರಿಯದಲ್ಲಿ ಸಾಮರ್ಥ್ಯ ಬರ್ಬೇಕಂದ್ರೇನೆ ಅದು ಈ ಕ್ಷಯೋಕ್ಷಮಿಕ ಲಬ್ಧಿಗಳು ಪ್ರಾಪ್ತ ಆಗಿರ್ಬೇಕು. ಅಂದಾಗ್ಲೇನೆ ಅವು 5 ಲಬ್ಧಿಗಳ 5 ಇಂದ್ರಿಯಗಳು ಪ್ರಾಪ್ತ ಆಗ್ಲಿಕ್ಕೆ ಸಾಧ್ಯ, ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಆಮೇಲೆ
ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಕೂಡ ನರಕದಲ್ಲಿ ಇದೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ, ಈ ಜೀವ ನರಕದಲ್ಲಿ ಇದೆ. ಈ ಸಮ್ಯಕ್ತ್ವ ಎಲ್ಲಿಯ ತನಕ ಇರಬಹುದು? 3ನೇ ನರಕದವರೆಗೆ ಇರಬಹುದು. ಮತ್ತ 1, 2, 3 ಇರಬಹುದು. ಅದೇ 3ನೇ ನರಕ ತನಕ ಅಂದ್ರೆ 1, 2, 3 ಬಂತಲ್ಲ. ಹಾ, 4 ನಂಗೆ ಗೊತ್ತಿಲ್ಲ ಸರಿಯಾಗಿ, 4 ಇದೆಯೋ ಇಲ್ಲೋ ಗೊತ್ತಿಲ್ಲ ಬೈತಿ. ಉತ್ಪತ್ತಿ ಇಲ್ಲಿ 2 ಅಪೇಕ್ಷಾದಿಂದ ತಗೋಬಹುದು. ಉತ್ಪತ್ತಿ ಅಪೇಕ್ಷಾದಿಂದ ಎಲ್ಲ ಕಡೆ ಇದೆ. ಹಾ, ಇನ್ನು ಇಲ್ಲಿ ಯಾರು ಮನುಷ್ಯರಲ್ಲಿ ಅಥವಾ ತಿರ್ಯಂಚರಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಪ್ರಾಪ್ತ ಮಾಡ್ಕೊಂಡಿದ್ದಾರೆ ಅಂತ ಜೀವರು ಹೆಚ್ಚಂದ್ರೆ 3ನೇ ನರಕ ತನಕ ಹೋಗ್ಬೋದು. ಅದು ಗೊತ್ತಿತ್ತು ಅಷ್ಟು ಬೈಯೋದು. ಉತ್ಪತ್ತಿ ಅಪೇಕ್ಷಾದಿಂದ ಔಪಶಮಿಕ ಎಲ್ಲೆಲ್ಲಿ ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯತೆ ಅಲ್ಲೆಲ್ಲಿ ಕ್ಷಯೋಪಶಮನು ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯತೆ. ತಿಳಿದ್ರಿ? 7ನೇ ನರಕದ ಅಂದ್ರೆ 7ನೇ ನರಕದವರೆಗೂ. ಗೊತ್ತಿರ್ಲಿಲ್ಲ ಬೈಯೋದು, ಇವ್ರಿಗೆ ಗೊತ್ತಾಯ್ತು. ಉತ್ಪತ್ತಿ ಅಪೇಕ್ಷಾ ಬೇರೆ, ಇಲ್ಲಿ ಪ್ರಾಪ್ತ ಮಾಡಿಕೊಂಡಂತಹ ಜೀವರು ಹೋಗುವಂಥದ್ದು ಬೇರೆ. ಹೀಗೆ ತಿಳ್ಕೋಬಹುದು. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಚಾರಿತ್ರವೂ ಇಲ್ಲ. ನರಕಗತಿಯಲ್ಲಿ ಚಾರಿತ್ರ ಇದೇನೋ, ಸಂಯಮನೂ ಇಲ್ಲ, ಚಾರಿತ್ರನೂ ಇಲ್ಲ. ಏನಾದ್ರೂ ವ್ರತ ಮಾಡ್ಬೇಕು ಅಂತಿದ್ರೆ ಅದು ಇಲ್ಲೇ ಮಾಡ್ಬೇಕು. ನಾವು ನರಕಕ್ಕೆ ಹೋದ್ರೂ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ವರ್ಗಕ್ಕೆ ಹೋದ್ರೂ ಮಾಡ್ಲಿಕ್ಕೆ ಆಗೋದಿಲ್ಲ. 2 ವೇಸ್ಟ್ ಇದೆ. ಅರ್ಥ ಆಯ್ತು? ಸಂಯಮದಲ್ಲಿ ಏನಾದ್ರೂ ರುಚಿ ನೋಡ್ಬೇಕಾಗಿತ್ತು ಅಂತಂದ್ರೆ, ಸಂಯಮ ಹೆಂಗಿದೆ ಅಂತ ತಿಳ್ಕೋಬೇಕಾಗಿತ್ತು ಅಂತಂದ್ರೆ ಅದು ಇಲ್ಲಿ ಮಾತ್ರ ಸಾಧ್ಯ, ಮಧ್ಯ ಲೋಕದಲ್ಲಿ. ಸ್ವರ್ಗದಲ್ಲಿಯೂ ಸಾಧ್ಯ ಇಲ್ಲ. ಅವರು ಅಸಂಯಮಿಗಳು, ನಾರಕಿಗಳು ಅಸಂಯಮಿಗಳು, ಇಬ್ಬರು ಅಸಂಯಮಿಗಳು. ಹೀಗೆ ಕ್ಷಾಯೋಪಶಮಿಕದ್ದು 3 ಜ್ಞಾನ, 3 ಅಜ್ಞಾನ, 3 ದರ್ಶನ, 9 ಭಾವಗಳಾಯ್ತು. ಆಮೇಲೆ ಲಬ್ಧಿಗಳ ಇದು 14 ಆಯ್ತು. 1 ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇದು. ಇದೊಂದು ಹೇಳಿದ್ರೆ 15 ಭಾವಗಳು ನರಕದಲ್ಲಿ ಆಗಲಿಕ್ಕೆ ಸಾಧ್ಯ. ಇನ್ನು ಮುಂದೆ ಔದೈಕ ಭಾವಗಳು. ಔದೈಕ ಭಾವಗಳು ಅಂದ್ರೆ ಕರ್ಮದ ಉದಯದ ಕಾರಣದಿಂದ ಏನಾಗ್ತಾ ಇದೆ ಅಲ್ಲ, ಅದ ಜೀವದಲ್ಲಿ ಏನು ಭಾವ ಬರ್ತಾ ಇದೆ ಅವು ಔದೈಕ ಭಾವಗಳು. ನರಕ ಗತಿಯ ಉದಯಕ್ಕಿದೆ, ಹಾಗಾಗಿ ನರಕ ಗತಿ ಕರ್ಮ ಉದಯದಲ್ಲಿದೆ. ಅದರಿಂದ ನರಕ ಗತಿಯಲ್ಲಿ ಆಗುವ ಭಾವಗಳೇ ಆಗೋದು ಜೀವಕ್ಕೆ. ನೋಡ್ರಿ, ನರಕದಲ್ಲಿರುವ ಜೀವ ಯಾವತ್ತಾದ್ರೂ ಸ್ವರ್ಗದ ದೇವತೆ ಅಂತ ವಿಚಾರ ಮಾಡ್ತದೇನು? ಇಲ್ಲ. ಇಲ್ಲ. ಮನುಷ್ಯರಂತೆ ಮಾಡ್ತದೇನು? ಇಲ್ಲ. 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 ನರಕದಲ್ಲಿರುವ ಜೀವ ನಾರಕಿ ಅಂತೇನೆ ಕೆಲಸ ಮಾಡೋದು. ಅದು ಯಾರಾದ್ರೂ ಆಗಿರಲಿ. ಇನ್ನು ನೆಕ್ಸ್ಟ್ ಬಂದು ಮೋಕ್ಷಕ್ಕೆ ಹೋಗುವಂತ ಜೀವ ಆಗಿದ್ರೂ ಕೂಡ ನರಕದಲ್ಲಿರುವಾಗ ನಾರಕಿನೇ ಅದು. ಬೇಕಾದ್ ಮಾಡಿದ್ರು ನರಕದ ಭಾವಗಳನ್ನು ಬಿಟ್ಟು ಬೇರೆ ಭಾವಗಳು ಬರ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನರಕಗತಿಯ ಜೀವ ನರಕಿಯಂತೆನೆ ವಿಚಾರ ಮಾಡ್ತದೆ. ಅದೇ ರೀತಿಯ ಭಾವಗಳಾಗ್ತವೆ. ಆಮೇಲೆ ನರಕದಲ್ಲಿ ಕಷಾಯಗಳು 4 ಕಷಾಯಗಳಿವೆ. ಕ್ರೋಧ. ನರಕದಲ್ಲಿ ಲಿಂಗಗಳು ಎಷ್ಟಿವೆ? ವೇದ ಅಥವಾ ವೇದ, ಪುರುಷ ವೇದ 2 ಇಲ್ಲ. ನಪುಂಸಕ ವೇದ ಒಂದೇ ಇರೋದು. ಆಮೇಲೆ ಅದು ಒಂದು ತಗೋಬೇಕು. ಆಮೇಲೆ ಮಿಥ್ಯಾದರ್ಶನ ಇದೆಯೋ ಇಲ್ಲವೋ? ಇದೆ. ನರಕದಲ್ಲಿ ಮಿಥ್ಯಾದರ್ಶನ ಇದೆ. ನರಕದಲ್ಲಿ ಅಜ್ಞಾನನೂ ಇದೆ. ಕ್ಷಾಯೋಪಶಮಜನ್ಯವಾದ ಅಜ್ಞಾನಗಳು ಇವೆ, ಔದೈಕ ರೂಪದ ಅಜ್ಞಾನನೂ ಇದೆ. ನರಕದಲ್ಲಿ ಯಾರಿಗೂ ಕೇವಲ ಜ್ಞಾನ ಆಗಿಲ್ಲ, ಹಾಗಾಗಿ ಅಜ್ಞಾನ ಇದೆ.
ಆಮೇಲೆ ನರಕಿಗಳು ಸಂಯಮಿಗಳು ಅಸಂಯಮಿಗಳು. ಅಸಂಯಮಿಗಳು. ಹಾಗಾಗಿ ನರಕದಲ್ಲಿ ಅಸಂಯಮ ಭಾವ ಇದೆ, ಕರ್ಮಜನಿತವಾದ ಅಸಂಯಮ ಭಾವ ಇದೆ. ಆಮೇಲೆ ಅವ್ರಿಗೆ ಸಿದ್ಧತ್ವ ಅಸಿದ್ಧತ್ವ ಭಾವನೂ ಇದೆ. ಲೇಷಗಳಲ್ಲಿ 3 ಅಶುಭ ಲೇಷಗಳು ಮಾತ್ರ ಇರಲಿಕ್ಕೆ ಸಾಧ್ಯ. ನರಕದಲ್ಲಿ 1 ಶುಭ ಲೇಷ ಇರುವುದಿಲ್ಲ. 3 ಅಶುಭ ಲೇಷಗಳಲ್ಲಿ ಯಾವ್ಯಾವ ಇರ್ಬೋದು? ಕೃಷ್ಣ, ನೀಲ, ಕಪೂರ. ಈ 3 ಲೇಷ ಇರೋದು. ಒಬ್ಬರಿ ರೂಪೀತ ಲೇಷ ಇಲ್ಲ, ಮುಂದಿನ ಯಾವೂ ಇಲ್ಲ. ಸಮ್ಯಕ್ ದೃಷ್ಟಿ ಆದ್ರೂ ಕೂಡ ಅಶುಭ ಲೇಷನೇ ಇರೋದು. ಶಾಯಿಗೆ ಸಮ್ಯಕ್ ದೃಷ್ಟಿ ಆದ್ರೂ ಕೂಡ ಅಶುಭ ಲೇಷನೇ ಇರೋದು. ತಿಳಿದ್ರಿ? ಹೀಗೆ ಔದೈಕ ಭಾವಗಳು ಎಲ್ಲಾ ಸೇರಿ 13 ಆಗ್ತವೆ. 1 ಗತಿ, 4 ಕಷಾಯ, 5. 1 ವೇದ, 1 ಮಿಥ್ಯಾದರ್ಶನ, 1 ಅಜ್ಞಾನ, 1 ಅಸಂಯಮ, 1 ಅಸಿದ್ಧತ್ವ. ಇವೆಲ್ಲ ಒಂದೊಂದು. ಆಮೇಲೆ 3 ಲೇಷ, 3 ಪಾರಿಣಾಮಿಕ ಭಾವಗಳು ಕೂಡ ಆಗ್ತವೆ. ನರಕದಲ್ಲಿ ಜೀವಗಳಿದಾವೆ ಅಂದ್ರೆ ಜೀವತ್ವ ಶಕ್ತಿ ಇದೆ ಅವರಲ್ಲಿ. ಭವ್ಯ ಜೀವರು ನರಕದಲ್ಲಿದ್ದಾರೆ, ಭವ್ಯತ್ವ ಶಕ್ತಿ ಉಳ್ಳವರು. ಅಭವ್ಯ ಜೀವರು ನರಕದಲ್ಲಿದ್ದಾರೆ, ಹಾಗಾಗಿ ಅಭವ್ಯತ್ವ ಶಕ್ತಿ ಉಳ್ಳವರು ಕೂಡ ನರಕದಲ್ಲಿರುವ ಕಾರಣದಿಂದ 3 ಭಾವಗಳು ನರಕದಲ್ಲಿ ಕಂಡು ಬರ್ತವೆ. ಹೀಗೆ ಎಲ್ಲಾ ಸೇರಿ 1 ಔಪಶಮಿಕ ಭಾವ, 1 ಕ್ಷಾಯಿಕ ಭಾವ, ಆಮೇಲೆ 15 ಕ್ಷಾಯೋಪಶಮಿಕ ಭಾವ. ಎಲ್ಲಾ ಸೇರಿ 17 ಆಯ್ತವು, 3 ಸೇರಿ. ಔದೈಕದ್ದು 13 ಭಾವ. 15, 13, 28 ಆಯ್ತು. ಆಮೇಲೆ 3 ಪಾರಿಣಾಮಿಕ ಭಾವ. 15, 13, 28, 17, 2 1 ಔಪಶಮಿಕದ್ದು, 1 ಕ್ಷಾಯಿಕದ್ದು. ಅವೆರಡು 30. ಪಾರಿಣಾಮಿಕದ್ದು 3. 33 ಭಾವಗಳು ನರಕ ಗತಿಯಲ್ಲಿ ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. ಇನ್ನೊಂದ್ಸರಿ ನೋಡ್ರಿ, ಕನ್ಫ್ಯೂಷನ್ ಆದಿದ್ರೆ. 1 ಔಪಶಮಿಕ ಭಾವ ಇದೆ, ಆಮೇಲೆ 1 ಕ್ಷಾಯಿಕ ಭಾವ ಇದೆ, 2 ಆಯ್ತು. ಆಮೇಲೆ 15 ಕ್ಷಾಯೋಪಶಮಿಕ ಇದೆ, 17 ಆಯ್ತು. 13, ಅದು 23 ಇದ್ದಲ್ಲಿ 13 ಮಾಡ್ಕೊಳ್ಳಿ. 23 ಪ್ರಿಂಟ್ ಮಿಸ್ಟೇಕ್ ಇದೆ, 13 ಆಗ್ತದೆ. ಔದೈಕ ಭಾವಗಳು 13, 17, 13, 30 ಆಯ್ತು. ಆಮೇಲೆ 3 ಪಾರಿಣಾಮಿಕ ಭಾವಗಳು, ಜೀವತ್ವ, ಭವ್ಯತ್ವ, ಅಭವ್ಯತ್ವ ಎಲ್ಲಾ ಸೇರಿ 33 ಪಾರಿಣಾಮಿಕ 33 ಭಾವಗಳು ನರಕಗತಿಯಲ್ಲಿ ಜೀವಗಳಲ್ಲಿ ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. ತಿಳಿದು? ನರಕದಲ್ಲಿ ಅವರು ಸಮ್ಯಕ್ಪನ ಪ್ರಾಪ್ತ ಮಾಡಿಕೊಳ್ಬೇಕಾದ್ರೆ ಪೂರ್ವಭವ ಸ್ಮರಣೆ ಅಥವಾ ಅತಿಯಾದ ವೇದನೆ ಅಥವಾ ಯಾವ್ದಾದ್ರು ಉಪದೇಶ ಸಿಕ್ಕಿದ್ರೆ ಮಾತ್ರ ಸಮ್ಯಕ್ಪ ಮಾಡ್ಕೋಬಹುದು. ಹಿಂದಿನ ಬಂದಿಲ್ಲದೆ ಇದ್ರೆ ನೋಡ್ರಿ, ಧರ್ಮೋಪದೇಶ 3 ನರಕ ತನಕ ಸಿಗ್ಲಿಕ್ಕೆ ಸಾಧ್ಯ ಇದೆ. ಆ 3 ನರಕದವರೆಗೆ 3 ಕಾರಣ ಹಿಡ್ಕೋಬಹುದು. ಅದ್ರ ಮುಂದೆ 2 ಜಾತಿ ಸ್ಮರಣೆ, ವೇದನೆ. ಅತಿಯಾದ ವೇದನೆ, ವೇದನಾಜನ್ಯ ಒಂದು ಮತ್ತೆ ಜಾತಿ ಸ್ಮರಣೆ. ಪೂರ್ವಭವ ಸ್ಮರಣೆ. ಅಂದ್ರೆ ಅತಿಯಾದ ದುಃಖ ಕೂಡ ಧರ್ಮದ ಬುದ್ಧಿ ಕೊಡ್ತದೆ ಅಂತ ಆಯ್ತು. ಹೌದು. ಅದು ಒಳ್ಳೇದಿದೆ. ಹಾಗಾದ್ರೆ ದುಃಖಿ ಆಗ್ಬೇಕಂಗಾದ್ರೆ ಅತಿಯಾದ ದುಃಖದಿಂದ ಒಳ್ಳೆ ಬುದ್ಧಿ ಬರ್ತದೆ. ನರಕದ ಜೀವಗಳನ್ನು ನೋಡಿ ತಿಳ್ಕೋಬಹುದು. ಹೀಗೆ ನರಕ ಗತಿ ಮಾರ್ಗಣದಲ್ಲಿ ಎಷ್ಟು ಭಾವ ಆಗ್ಬಹುದು ಅಂದ್ರೆ 53ರ ಪೈಕಿ 33 ಆಗ್ಬಹುದು ಅಂತ ಹೇಳಿದ್ದಾರೆ. ತಿಳಿದು? ಭಯ್ಯಾಜಿ
ಹ್ಮ್ ಕ್ಷಾಯಿಕ ಸಮ್ಯಕ್ತದ ಜ್ಞಾತವ್ಯ ಕ್ಷಾಯಿಕ ಸಮ್ಯಕ್ತದ ಜ್ಞಾತವ್ಯ ಓದ್ರಿ ಜ್ಞಾತವ್ಯ. ನರಕಗತಿಯಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಹೇಗೆ? ಕ್ಷಾಯಿಕ ಸಮ್ಯಕ್ತ್ವವನ್ನು ಕರ್ಮಭೂಮಿಯ ಮನುಷ್ಯನು ಕೇವಲಿ ಅಥವಾ ಶ್ರುತಕೇವಲಿಗಳ ಪಾದಮೂಲದಲ್ಲಿ ಪ್ರಾಪ್ತ ಮಾಡಿಕೊಳ್ಳುತ್ತಾನೆ. ಒಂದು ವೇಳೆ ಅವನು ಪೂರ್ವದಲ್ಲಿಯೇ ನರಕಾಯುವಿನ ಬಂಧ ಮಾಡಿಕೊಂಡಿದ್ದರೆ ಆ ಆಯುವು ಬದಲಿಸುವುದಿಲ್ಲ, ನರಕಗತಿಗೆ ಹೋಗಲೇಬೇಕು. ಆದರೆ 1ನೇ ನರಕಕ್ಕಿಂತ ಕೆಳಗಿನ ನರಕ ಪೃಥ್ವಿಗಳಿಗೆ ಹೋಗುವುದಿಲ್ಲ. ಉದಾಹರಣೆ ಶ್ರೇಣಿಕ ರಾಜ. ಯಾರು ಕ್ಷಾಯಿಕ ಸಮ್ಯಕ್ ದೃಷ್ಟಿ ನರಕಕ್ಕೆ ಹೋಗ್ತಾರೆ ಅಂತ ಇನ್ನೂ ಒಂದು ರೂಲ್ ಏನಿದೆ ಅಂತಂದ್ರೆ, ಸಮ್ಯಕ್ ದರ್ಶನದ ಜೊತೆಗೆ ಅಥವಾ ಸಮ್ಯಕ್ ದರ್ಶನದ ಜೊತೆಗೆ ಆಯು ಕಟ್ಕೊಂಡ್ರೆ ಯಾರಿಗೂ ನರಕಾಯು ಕಟ್ಟೋದಿಲ್ಲ. ಇದು ಸಿದ್ಧಾಂತ ಇದೆ. ಮತ್ ಸಮ್ಯಕ್ ದರ್ಶನದ ಜೊತೆಗೆ ನರಕಕ್ಕೆ ಹೋಗುದಾದ್ರೆ ಕ್ಷಾಯಿಕ ಸಮ್ಯಕ್ ದರ್ಶನದ ಜೊತೆಗೆ ಮಾತ್ರ ಹೋಗ್ಬಹುದು. ಹೇಗೆ ಅಂತಂದ್ರೆ, ನರಕಾಯು ಕಟ್ಟುವ ಮೊದಲು ನಾವು ಮಿಥ್ಯಾತ್ವಾದಿ ತೀವ್ರ ಕಷಾಯಗಳಿಂದ, ಕ್ರೂರ ಪರಿಣಾಮಗಳಿಂದ ನರಕಾಯುವನ್ನ ಕಟ್ಕೋತೇವೆ. ಅದು ಕಟ್ಟಿದ ಮೇಲೆ ನಮಗೆ ಪುರುಷಾರ್ಥದಿಂದಲೂ ಪೂರ್ವ ಪುಣ್ಯದಿಂದಲೂ ಕೂಡ ಯಥಾರ್ಥವಾದ ಶ್ರದ್ಧೆ ಉಂಟಾಗ್ತದೆ, ನಿಮಿತ್ತ ಪ್ರಾಪ್ತಿಯಾಗ್ತದೆ. ಆಮೇಲೆ ಸಮ್ಯಕ್ ದರ್ಶನ ಆದ್ಮೇಲೆ ಕೇವಲಿ ಕೇವಲಿಗಳ ಪಾದ ಮೂಲದ ದೊರೆತಿತ್ತು ಅಂತಂದ್ರೆ ಕ್ಷಾಯಿಕ ಸಮ್ಯಕ್ತ್ವನು ಪ್ರಾಪ್ತ ಆಗ್ತದೆ. ಆದ್ರೆ ಮೊದಲೇ ನರಕಾಯು ಕಟ್ಕೊಂಡ ಮೇಲೆ ಸಮ್ಯಕ್ ದೃಷ್ಟಿ ಆದದ್ದರಿಂದ, ಕ್ಷಾಯಿಕ ಸಮ್ಯಕ್ತ್ವ ಆದದ್ರಿಂದ ಆಯುವಂತೂ ಬದಲಾಗುವುದಿಲ್ಲ. ಒಮ್ಮೆ ಕಟ್ಟಿದ ಆಯು ಯಾವ ಕಾರಣಕ್ಕೂ ಬದಲಾಗುವುದಿಲ್ಲ. ಕಟ್ಟಿಕೊಳ್ಳುವ ಮೊದಲೇ ವಿಚಾರ ಮಾಡಿ ಕಟ್ಟಿಕೊಳ್ಳಬೇಕು. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಆದರೂ ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಂಡರೂ ಆಯು ಬದಲಾಗುವುದಿಲ್ಲ, ಇದು ಪಕ್ಕ. ಇನ್ನು ಅಲ್ಲಿನ ಸಾಗರೋಪಮ ದುಃಖವನ್ನ ಕಡಿಮೆ ಮಾಡಿಕೊಂಡು ಲಿಮಿಟೆಡ್ ದುಃಖಕ್ಕೆ ಇಳಿಬಹುದಷ್ಟೆ. ಆದ್ರೆ ದುಃಖ ಏನು ಬಿಡೋದಿಲ್ಲ, ಕಟ್ಟಿಕೊಂಡ ಆಯುವನ್ನ ಅನುಭವಿಸಲೇಬೇಕು ಇಂಥದ್ದು. ಹಾಗಾಗಿ ಈ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಆದ ಮೇಲೂ ಬದ್ಧಾಯುಷ್ಕನಾದದ್ದರಿಂದ, ಅಂದ್ರೆ ಸಮ್ಯಕ್ ದರ್ಶನ ಆಗುವ ಮೊದಲೇ ನರಕಾಯು ಕಟ್ಟಿಕೊಂಡಿದ್ರಿಂದ ಮೊದಲನೇ ನರಕಕ್ಕೆ ಹೋಗುತ್ತಾರೆ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ ಮೊದಲನೇ ನರಕಕ್ಕಿಂತ ಕೆಳಗಡೆ ಹೋಗುವುದಿಲ್ಲ. ಇದು ನಿಯಮ ಇದೆ ಅಂತ ಹೇಳಿದ್ದಾರೆ. ಉದಾಹರಣೆಗಾಗಿ ಶ್ರೇಣಿಕ ಮಹಾರಾಜರದ ಹೇಳಿದ್ದಾರೆ. ಅವರು ಮಿಥ್ಯಾತ್ವದ ಉದಯದಲ್ಲಿ 7ನೇ ನರಕಾಯುವನ್ನ ಕಟ್ಟಿಕೊಂಡಿದ್ರು. ಆಮೇಲೆ ಪಶ್ಚಾತ್ತಾಪ ಆಯಿತು, ಸಮ್ಯಕ್ ದರ್ಶನ ಆಯಿತು, ಮಹಾವೀರ ಭಗವಂತರ ಸಮೋಶರಣದಲ್ಲಿ ದಿವ್ಯಧ್ವನಿ ಆಲಿಸುವಂಥದ್ದು, ಪ್ರಶ್ನೆಗಳನ್ನ ಕೇಳುವಂತ ಅವಕಾಶ ಸಿಕ್ತು. ಅದೇ ವಿಶುದ್ಧ ಪರಿಣಾಮಗಳನ್ನ ಹೆಚ್ಚು ಮಾಡ್ತಾ ಮಾಡ್ತಾ ಅವರು ಅವರ ಸಾನ್ನಿಧ್ಯದಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಆದರೂ ಆ 33 ಸಾಗರೋಪಮ ಆಯು ಕಡಿಮೆಯಾಗಿ ಮೊದಲನೇ ನರಕದ 84,000 ವರ್ಷಗಳಿಗೆ ಇಳಿಯಿತೇ ವಿನಃ ಪೂರ್ಣವಾಗಿ ಬಿಟ್ಟು ಹೋಗಲಿಲ್ಲ, ಬದಲಾಗಲಿಲ್ಲ. ನರಕಾಯು ಇದ್ದದ್ದು ದೇವಾಯು ಆಗಲಿಲ್ಲ, ಮನುಷ್ಯಾಯುನೂ ಆಗಲಿಲ್ಲ, ಯಾವುದೂ ಆಗಲಿಲ್ಲ. ಹೀಗೆ ಅದನ್ನ ಹೇಳಿದ್ದಾರೆ. ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿ ಆದ್ರೆ ಹೇಗೆ ಅಂತ ಹೇಳಿಕೊಳ್ಳೋದಿಲ್ಲ. ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿ ಆದಂತಹ ಜೀವ ಮೊದಲೇ ನರಕಾಯುವನ್ನ ಕಟ್ಟಿಕೊಂಡಿದ್ರೆ ಮೃತ್ಯುವಿನ ಅಂತರ್ಮುಹೂರ್ತ ಮೊದಲು ಆ ಕ್ಷಾಯೋಪಶಮ ಸಮ್ಯಕ್ತ್ವ ಬಿಟ್ಟು ಹೋಗ್ತದೆ. ಉಳಿದ ಸಮ್ಯಕ್ತ್ವ ಯಾವುದೇ ಇದ್ರೂ ನರಕಕ್ಕೆ ಹೋಗುವಾಗ ಅವು ಬಿಡ್ತವೆ. ಆದ್ರೆ ಕ್ಷಾಯಿಕ ಸಮ್ಯಕ್ತ್ವ ಒಮ್ಮೆ ಪ್ರಾಪ್ತ ಆದ್ರೆ ಬಿಡೋದಿಲ್ಲ. ಇನ್ ಅಂಥ ಜೀವ ಆ ಸಮ್ಯಕ್ತ್ವದ ಬಲದಿಂದ ಎಲ್ಲಿ ತನಕ ಹೋಗ್ಬೋದು ಅಂದ್ರೆ ಹೆಚ್ಚಂದ್ರೆ 3ನೇ ನರಕದ ತನಕ ಹೋಗ್ಬೋದು. ಅದಕ್ಕಿಂತ ಕೆಳಗಡೆ ಹೋಗೋದಿಲ್ಲ, ಯಾಕೆಂದ್ರೆ ಅದರ ಪ್ರಭಾವದಿಂದ ಅಷ್ಟರವರೆಗೆ ಕಡಿಮೆ ಆಗಿರ್ತದೆ. ಹೆಚ್ಚಿಗೆ ಹೋದ್ರೆ ನರಕದಲ್ಲಿ ಅಲ್ಲಿ ತನಕ ಹೋಗ್ಬೋದು. ಇನ್ನು ಪ್ರಥಮೋಪಶಮನದ ಜೊತೆಗೆ ಮರಣ ಆಗುವುದೇ ಇಲ್ಲ.
ಹಾಗಾಗಿ ಅದು ಯಾವಾಗಲೇ ಉತ್ಪನ್ನ ಆದ್ರೂ ಕೂಡ ಒಂದು ಅಂತರ್ಮೂರ್ತವೇ ಇರುವಂಥದ್ದು, ಅದು ನಿಯಮದಿಂದ ಬಿಟ್ಟು ಹೋಗೇ ಹೋಗ್ತದೆ. ಈಗ ಕ್ಷಾಯೋಕ್ಷಮಿಕ ಸಮ್ಯಕ್ ದೃಷ್ಟಿಗೂ ಕೂಡ ಮರಣದ ಪರ್ಯಂತ ಸಮ್ಯಕ್ತ ಮೇಂಟೈನ್ ಮಾಡಿದರೂ ಮರಣಕ್ಕಿಂತ ಒಂದು ಅಂತರ್ಮೂರ್ತ ಅದು ಮಿಥ್ಯಾತ್ವಕ್ಕೆ ಬಂದು ಮಿಥ್ಯಾತ್ವದಲ್ಲಿ ಪ್ರಾಣ ಬಿಟ್ಟೇ ಅಲ್ಲಿ ಜನ್ಮ ತಾಳೋದು. ಕ್ಷಾಯಿಕ ಸಮ್ಯಕ್ತ್ವ ಪ್ರಾಪ್ತ ಮಾಡ್ಕೊಂಡು ಅವನು ಶ್ರೇಣಿಕ ಮಹಾರಾಜ ಆತ್ಮಹತ್ಯೆ ಮಾಡ್ಕೊಳ್ತಾನಲ್ಲ, ಅವಾಗೇನಾದ್ರು ಸಮ್ಯಕ್ತ್ವ ಚ್ಯುತಿ ಆಗೋದಿಲ್ವಾ? ಇಲ್ಲ, ಸಮ್ಯಕ್ ದರ್ಶನದ ಕಾರಣ ಏನಿದೆ, ಶ್ರದ್ಧಾನಿದೆ. ಶ್ರದ್ಧಾನ ಏನಾದ್ರೂ ಅವನಲ್ಲಿ ವ್ಯತ್ಯಾಸ ಆಯ್ತೇನು? ತತ್ವಗಳಲ್ಲಿ ಆ ಶ್ರದ್ಧಾನ ಬಂತೇನು? ಅಥವಾ ದೇವಶಾಸ್ತ್ರಗಳಲ್ಲಿ ಸಂಶಯ ಬಂತೇನು? ಇಲ್ಲ, ಅದೇನೋ ಆಗಿ ತನ್ನ ಪ್ರಾಣಗಳನ್ನ ಕಳ್ಕೊಂಡಿದ್ದಾನೆ, ಅದು ಚಾರಿತ್ರ ಮೋಹಕ್ಕೆ ಸಂಬಂಧಪಡ್ತದೆ. ಅಥವಾ ಆತ್ಮಘಾತ ಮಾಡಿಕೊಂಡ ಅಂತಂದ್ರೆ ಸಮ್ಯಕ್ತ್ವ ಏನ್ ಬಿಟ್ಟು ಹೋಗಿಲ್ಲ, ಯಾಕಂದ್ರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದಾರಲ್ಲ. ಮುಂದಿನದ್ದು ನಿತ್ಯಾತ್ವ ಗುಣಸ್ಥಾನ. ಪ್ರಾಪ್ತಿ ಮಾಡ್ಕೊಂಡು ಸಮ್ಯಕ್ತ ಪ್ರಾಪ್ತ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋ ಭಾವ ಯಾವ ರೀತಿ ಬರಕ್ ಸಾಧ್ಯ? ಅಲ್ಲಿ ಮುಂದೆ ಆತನ ಮಗ ಕುಣಿಕ ಬರ್ತಾ ಇರ್ತಾನೆ, ಅವನು ತುಂಬಾ ಅವನಿಗೆ ಪೀಡೆಯನ್ನ ಕೊಡ್ತಿರ್ತಾನೆ. ಆ ಪೀಡೆಯ ಹಿಂದಿನ ನೆನಪುಗಳನ್ನ ನೆನಪು ಮಾಡಿಕೊಂಡು ಅವನಿಗೆ ಇನ್ನು ಈ ಪೀಡೆಗಳು ಸಾಕಪ್ಪ, ವೇದನೆ ಅನುಭವಿಸುವುದು ಸಾಕು ಅನ್ನುವಂತ ವಿಚಾರಗಳು ಬರ್ತವೆ. ಅದಕ್ಕಾಗಿ ಇವನ್ ಕೈಯಿಂದ ತಪ್ಪಿಸ್ಕೊಳ್ಬೇಕು ಅಂತ ತಲೆ ಚಚ್ಕೊಂಡು ಸಾಯ್ತಾನೆ. ಇದರಲ್ಲಿ ಸಮ್ಯಕ್ ದರ್ಶನದ ವಿಷಯ ಏನಿದೆ? ಸಹಜ ಸಾಮಾನ್ಯ ರೂಪದಿಂದ ಸಮ್ಯಕ್ ದೃಷ್ಟಿ ಜೀವ ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ. ಆದ್ರೆ ಒಂದು ನರಕಾಯು ಕಟ್ಕೊಂಡಿದ್ದಾರೆ ಮತ್ತು ಮುಂದೆ ವೇದನೆ ಕಾಣಿಸ್ತಾ ಇದೆ, ಹಾಗಾಗಿ ಅದು ಸಮ್ಯಕ್ತ್ವ ಬಾಧಕ ಕಾರ್ಯ ಅಂತ ಹೇಳಿ ಅನ್ನಿಸ್ಲಿಲ್ಲ. ಆದ್ರೆ ಮನುಷ್ಯ ತಿರ್ಯಂಶಗತಿ ಅಪೇಕ್ಷಾದಿಂದ ಅದು ಸಮ್ಯಕ್ತ್ವ ಘಾತಕ ಆದ್ರೂ ಆಗ್ಬಹುದು. ಆದರೆ ಆ ಸಮ್ಯಕ್ತ್ವ ನೋಡ್ರಿ, ಇನ್ನೊಂದು ವಿಚಾರ ಹೆಂಗಿದೆ, ಅವ್ರಿಗೆ ಮೊದಲು ಒಂದು ಉದಾಹರಣೆಯನ್ನ ಬಂದಿದೆ ಶ್ರೇಣಿಕ ಚರಿತ್ರೆಯಲ್ಲಿ. ದೇವತೆಗಳ ಇಬ್ರು ಅವರನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದಿದ್ರು. ಪರೀಕ್ಷೆ ಮಾಡ್ಲಿಕ್ಕೆ ಬಂದಾಗ ಅವರಿಗೆ ಎಷ್ಟು ವಿನಯ ಅಂದ್ರೆ ಶ್ರೇಣಿಕ ಮಹಾರಾಜ ಅವರು ದುಷ್ಟ ಕಾರ್ಯಗಳಲ್ಲಿ ಪ್ರವೃತ್ತಿಯನ್ನ ಕಣ್ಣಾರೆ ನೋಡಿದರೂ ಕೂಡ ಅವರಿಗೆ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಅವರು ಸಮ್ಯಕ್ತ್ವ ಅಲ್ಲಿ ಬಿಟ್ಟು ಹೋಯ್ತೇನು ಭ್ರಷ್ಟರಿಗೆ. ಅಲ್ಲಿ ಆರಿಕಾ ಗರ್ಭಿಣಿ ಅಂತ ತೋರಿಸಿದ್ದಾರೆ, ಮೀನು ಹಿಡಿತಾ ಇರುವಂತ ಮುನಿಯನ್ನ ತೋರಿಸಿದ್ದಾರೆ. ಅವರಿಗೆ ಹೋಗಿ ಇವರು ವಿನಯದಿಂದ ನಮಸ್ಕಾರ ಮಾಡುವುದನ್ನು ಚಿತ್ರಿಸಿದ್ದಾರೆ. ಅಲ್ಲಿ ಸಮ್ಯಕ್ ದರ್ಶನ ಇದೆಯೋ ಇಲ್ಲವೋ? ಇರ್ಲೇಬೇಕು, ಅಲ್ಲೇ ಇರ್ಬೇಕು ಅಂದ್ರೆ ಇಲ್ಲಿ ಇರ್ಲಿಕ್ಕೆ ಏನ್ ತೊಂದ್ರೆ ಇದೆ? ಹೇಗಿರಂದ್ರೆ ಸಮ್ಯಕ್ ದೃಷ್ಟಿಗೆ ಸಪ್ತ ಭಯಗಳು ಇರೋದಿಲ್ಲ ಅಲ್ವೇ? ಅದೇ ಯೋಚನೆ ಮಾಡ್ತಾ ಇದ್ದೀವಿ. ಸರಿ ಸರಿ, ಸಪ್ತ ಭಯಕ್ಕೆ ಬಂದಿದ್ದೇವೆ ಅಂತಂದ್ರೆ ಭಯ ಇದೇನಿದೆ? ಲೋಕಶ ಇದೆ, ಮೋಹನಿ ಕರ್ಮದಿಂದ ಬರುವಂತದ್ದು ಒಂದು ಭಾವಿದೆ. ಸಮ್ಯಕ್ ದೃಷ್ಟಿ ಜೀವ ಎಷ್ಟು ಮೋಹನೀಯ ಕರ್ಮವನ್ನು ಜಯಿಸಿದಾನೆ? ಅವಿರತ ಸಮ್ಯಕ್ ದೃಷ್ಟಿ ಜೀವದು ಅನಂತಾನುಬಂಧಿ ಕ್ರೋಧಮಾನ ಮಾಯಾ ಲೋಭಗಳನ್ನ ಬಿಟ್ರೆ ಉಳಿದ ಯಾವ ಕಷಾಯ ಅವರಿಂದ ಬಿಟ್ಟು ಹೋಗಿದೆ? ಉಳಿದ ಕಷಾಯಗಳಲ್ಲಿ ಭಯ ಇದೆಯಲ್ಲ, ನೋ ಕಷಾಯ ಎಲ್ಲ ಇದಾವಲ್ಲ. 9 ಹಾಸ್ಯನೂ ಇದೆ, ರತಿ ಶೋಕ ಭಯ ಜಿಗುಪ್ಸಾ ಸ್ತ್ರೀವೇದ ಪುರುಷವೇದ ನವಂಸವೇದ. ಅನಂತಾನುಬಂಧಿಗೆ ತಕ್ಕದಾದ ಕಷಾಯಗಳು ಮಾತ್ರ ಇಲ್ಲ ಅಲ್ಲಿ. ಉಳಿದ ಎಲ್ಲಾ ಕಷಾಯ ಇದಾವ, ಅವೇನ್ ಮಾಡ್ಬೇಕು? ಕೆಲಸ ಮಾಡ್ಬಾರ್ದೆ ನಾವು. ಇಂತಹ ಅಪೇಕ್ಷಾದಲ್ಲಿ ಅವನಿಗೆ ಅವನ ಕಡೆಯಿಂದ ನೋವು ಒಲ್ಲೆ ಆಗಿತ್ತು, ಅಷ್ಟು ಭಯ ಬಂದಿದೆ ಅವನಿಗೆ.
ಅನಂತ ಸಂಸಾರ ಕೊಡುವಂತ ಭಯ ಇಲ್ಲ. ನಾವ್ ಹೆಂಗ್ ಹಪಾಪಿ ಮಾಡ್ತೇವಲ್ಲ ಮಿಥ್ಯಾತ್ವದಲ್ಲಿ ಆ ರೀತಿ ಇಲ್ಲ. ಅವನ ಟಾರ್ಚರ್ ಬೇಡಾಗಿದೆ ಅಷ್ಟೇ. ಅವನೇನ್ ಹೆದರ್ಕೊಂಡಿದ್ದಾನೆ ಪುಕ್ಳ ಅಂತಲ್ಲ, ಶೂರ್ವೀರ್ ಇದ್ದಾನೆ ಅವನು ಕೂಡ. ಆದ್ರೆ ಮಗ ಮತ್ತೆ ಇನ್ನೊಂದೇನು ಗೊತ್ತಿದೆ ಅವನಿಗೆ, ಅವನು ಪೂರ್ವ ಜನ್ಮದ ಮಿತ್ರ ಅನ್ನೋದು ಕೂಡ ಅವನಿಗೆ ಗೊತ್ತಿದೆ. ಅದಕ್ಕಾಗಿ ಅವನನ್ನ ಯಾವಾಗ ಅವನ ಮಿತ್ರನ್ ಜೀವ ಮಗನಾಗಿ ಬಂದಿದೆ ಅಂತ ಅವನಿಗೆ ಗೊತ್ತಾಗಿದೆ, ಅವಾಗಿಂದ ಒಂದು ವಿಶೇಷ ಪ್ರೀತಿ ಇದೆ ಅವನ ಮೇಲೆ. ಅದಕ್ಕಾಗಿ ತಿರುಗಿ ಅವನಿಗೆ ಏನೂ ಮಾಡಿಲ್ಲ. ತಿಳಿದ್ರಿ? ತಿಳಿತು ಗುರೂಜಿ. ನಾವು ಇನ್ನೂ ತಪ್ಪು ಮಾಡ್ತೀವಿ ಗುರೂಜಿ. ಇದೇ ರೀತಿ ನಾವು ಮುನಿಗಳಿಗೂ ಅಪ್ಲೈ ಮಾಡಿದಾಗ ಯಾರೋ ಸಿಟ್ಟು ಮಾಡ್ಕೊಂಡ್ರು ಅಥವಾ ಏನೋ ಅಂದ್ರು ಮುನಿಗಳು ಈ ತರ ಮಾಡ್ತಾರೆ ಅಂದ್ಬಿಡುತ್ತೆ. ಯಾವ ಪರ್ಸೆಂಟ್ ಅಲ್ಲಿ ಅವ್ರಿಗೆ ಯಾವ ಕಷಾಯ ಇಲ್ಲ, ಅದರ ಲೆವೆಲ್ದಲ್ಲಿ ಅದಿಲ್ಲ. ಈಗ ಅವ್ರು ಅತಿ ಇದ್ದಾರೆ, ಸಂಯಮಿ ಇದ್ದಾರೆ ಅಂದ್ರೆ ಮುನಿ ಮಹಾರಾಜರಿದ್ರೂ ಅವರಿಗೂ ಒಂದು ಕಷಾಯ ಇದೆ, ಸಂಜೋಲನ ಕಷಾಯ ಕೆಲಸ ಮಾಡ್ತಿದೆ ಅಲ್ಲ. ಸಂಜೋಲನ ಕಷಾಯಕ್ಕೆ ತಕ್ಕುದಾದ ಭಾವಗಳಲ್ಲಿ ಬಂದೇ ಬರ್ತವೆ. ಹೀಗೆ ಇದೇ ಸಮ್ಯಕ್ ದರ್ಶನ. ಇನ್ನು ಯಥಾರ್ಥವಾಗಿ ತಿಳ್ಕೊಳ್ಳೋದು ಅಂತಂದ್ರೆ ಏನು ಬೇರೆ ಏನಲ್ಲ, ಇದನ್ನೇ ವಸ್ತು ಸ್ಥಿತಿ ಏನಿದೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ನನಗೊಬ್ರು ಯಾರೋ ಬೈತಿದ್ದಾರೆ ಅಂತಂದ್ರೆ ಯಾಕೆ ಬೈತಿದ್ದಾರೆ ಅನ್ನೋದನ್ನು ವಾಸ್ತವಿಕವಾಗಿ ಯಾರು ಅರ್ಥ ಮಾಡ್ಕೋತಾರೆ ಅವರೇ ಸಮ್ಯಕ್ ದೃಷ್ಟಿ. ಇನ್ ಸಮ್ಯಕ್ ದೃಷ್ಟಿ ಅಂದ್ರೆ ಅದೇನ್ ಬೇರೆ ಕಡೆ ಎಲ್ಲೋ ಒಂದ್ ಮಾರ್ಕೆಟ್ ಅಲ್ಲಿ ಸಿಗ್ತದೆ, ಒಂದ್ 10 ಕೋಟಿ ರೂಪಾಯಿ ಕೊಟ್ಟು ತರಬೇಕು ಇಂಥದ್ದೇನಲ್ಲದು. ಹೀಗಿದೆ. ಅನಂತಾನುಬಂಧಿ ಕಷಾಯಗಳನ್ನ ನಾಶ ಮಾಡಿದ್ದಾರೆ ಅವ್ರು. ಸುಮ್ಮನೆ ಹೇಳಿದ್ರು. ಅಂದ್ರೆ ಈಗ ನೋಡಿ ಇಲ್ಲಿ ಇದು ಔಪಶಮಿಕ ಸಮ್ಯಕ್ತ್ವ, ಛಾಯಿಕ ಸಮ್ಯಕ್ತ್ವ ಅದು ಆದ್ಮೇಲೇನು ತಿರ್ಗಾ ಸಮ್ಯಕ್ತ್ವ ಒಂದು ಅಂತ ಕೊಡ್ತಾರಲ್ಲ, ಎಷ್ಟು ಸಮ್ಯಕ್ತ್ವ ಅಲ್ಲ ಭಯ್ಯಾಜಿ ಮಹಾರಾಜಿ? ಯಾವ್ದಾದ್ಮೇಲೆ ಸಮ್ಯಕ್ತ್ವ? ಇದು ಇದ್ರಲ್ಲಿ ನರಕ ಕಥೆ ಸಾಂಪ್ರದಾಯದ್ರಲ್ಲಿ ಹೇಳ್ತಾ ಇರೋದ್ರಲ್ಲಿ ಸಮ್ಯಕ್ತ್ವ ಎಷ್ಟು ಪ್ರಕಾರದಿಂದ ಉತ್ಪತ್ತಿ ಆಗ್ತದೆ ಜೀವಕ್ಕೆ? ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ. ಹೌದಾ? ಔಪಶಮಿಕದಲ್ಲಿ ಒಂದು ಅಂತ ಕೊಟ್ಟಿದ್ದಾರೆ. ಕ್ಷಾಯಿಕದಲ್ಲಿ ಒಂದು ಅಂತ ಕೊಡ್ತಾರೆ. ಯಾಕೆಂದ್ರೆ ಅವುಗಳಲ್ಲಿ ಉಳಿದ ಭಾವಗಳು ಬರಬೇಕು ಅಂದ್ರೆ ಬಹಳ ದೊಡ್ಡ ಉತ್ಕೃಷ್ಟ ತಪಸ್ವಿ ಮುನಿಗಳಿಗೆನೆ ಮುಂದಿನ ಚಾರಿತ್ರ ಭಾವ ಬರ್ತದೆ ಅವುಗಳಲ್ಲಿ. ಇನ್ ಕ್ಷಾಯೋಪಶಮಿಕದಲ್ಲಿ ಉಳಿದ ಭಾವಗಳು ಇದಾವಲ್ಲ, ಕ್ಷಾಯೋಪಶಮಿಕ ಭಾವದಲ್ಲಿ ಜ್ಞಾನ, ಅಜ್ಞಾನ, ದರ್ಶನ ಇವೆಲ್ಲದ್ರ ಜೊತೆಗೆ ಸಮ್ಯಕ್ತ್ವ ಇದೆ. ಆ ಸಮ್ಯಕ್ತ್ವವನ್ನ ಕ್ಷಾಯೋಪಶಮಿಕದ ಲಿಸ್ಟ್ ಅಲ್ಲಿ ಕೊಡ್ತಾರೆ. ಅಂದ್ರೆ ಕ್ಷಾಯೋಪಶಮಿಕದಲ್ಲಿ ಜ್ಞಾನದ, ಅಜ್ಞಾನದ, ದರ್ಶನ, ಲಬ್ಧಿ ಮತ್ತೆ ಸಮ್ಯಕ್ತ್ವ. ಅದ್ರ ಜೊತೆ ಆ ಕ್ಷಾಯೋಪಶಮಿಕದಲ್ಲಿ ಇದು ಒಂದು ಭಾವ ಅಂತ ಹೇಳಿ ಕೊಡ್ತಾರೆ. ಸ್ವಲ್ಪ ಮಂದ, ಸ್ವಲ್ಪ ಬುದ್ಧಿ ಸಮ್ಯಕ್ತ್ವ ಬರ್ತವೆ, ಎಷ್ಟು ಸಮ್ಯಕ್ತ್ವ ಬರ್ತದವಲ್ಲ ಅಂತ ಅದು. ಆಮೇಲೆ ಅದ ಮೇಲಿಂದ ನೋಡಿ ಕೆಳಗಡೆ ಈಗ ಹೇಳಿದ್ಮೇಲೆ ಅರ್ಥ ಆಯ್ತು. ಇರೋದೇ 3 ಸಮ್ಯಕ್ತ್ವ. ಒಂದು ಉಪಶಮ, ಕ್ಷಾಯೋಪಶಮ. ಉಳಿದ ಭಾವದಲ್ಲಿ ಸಮ್ಯಕ್ತ್ವ ಬರುವುದಿಲ್ಲ. ಔದೈಕದಲ್ಲಿ ಸಮ್ಯಕ್ತ್ವ ಇಲ್ಲ, ಆಮೇಲೆ ಪಾರಿಣಾಮಿಕದಲ್ಲೂ ಸಮ್ಯಕ್ತ್ವ ಇಲ್ಲ. 3 ಭಾವದಲ್ಲಿ 3 ಪ್ರಕಾರದ್ದು. ಉಪಶಮದ್ದು ಉಪಶಮ, ಕ್ಷಾಯಿಕದ್ದು ಕ್ಷಾಯಿಕ, ಕ್ಷಯೋಪಶಮದ್ದು ಕ್ಷಯೋಪಶಮ. ಮುಗಿತು. 4ನೇ ಸಮ್ಯಕ್ತ್ವನೇ ಇಲ್ಲ. ಹೀಗಿದೆ. ಧನ್ಯವಾದ. ಸರಿ. ಭಾರತಿ ಜಿನವಾಣಿ ಹೇಳಿ, ಸಮಯ ಆಯ್ತು. ಜಿನವಾಣಿ ಜಗ ಕಲ್ಯಾಣಿ ಜಗ ಜನ ಮದತ ಮೋಹಾರಿ ಜನಮನ ಹಾರಿ ಗಣಹರ ಹಾರಿ ಜನ್ಮ ಜರಾ ಭವ ರೋಗ ಹರಿ ನಿತ್ಯ ರಾಣಂ ದಿವ್ಯ ಜುನಿಂಜೋ ಪಡೈ ಧಾರೈ ಪ್ರಾಣಂ ಸುಖಮನಂತಂ ಧರಿಯ ಸಾಸದ ಮುಖ ಪದಂ ಪಾವೈ, ಸಾಸದ ಮುಖ ಪದಂ ಪಾವೈ. बोलो जिनवाणी माता की जय. नौ बार
ಮಂತ್ರ.